ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಮೇ 2024 ಬುಧವಾರ. ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ, ಭರಣಿ ನಕ್ಷತ್ರ, ಸೌಭಾಗ್ಯ ಯೋಗ, ನಾಗವಾನ್ಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಗುರುಗೋಚಾರ ಫಲ 2024 ಕುಂಭರಾಶಿಗೆ. ತುಂಬಾ ನೋಡಿದ್ದೀರಿ ನಾವು. ಅದರಲ್ಲೂ ಲಗ್ನದಲ್ಲೇ ಶನಿ, 3ನೇ ಮನೇಲಿ ಗುರು ಇದ್ದಿದ್ದು. ಯಾರ್ಯಾರು ಮೋಸ ಮಾಡಿಲ್ಲ ಅಂತೇಳಿ ಎಷ್ಟು ಉಳಿಸಲಿಕ್ಕೂ ಪ್ರಯತ್ನ ಮಾಡಿದ್ರು ಒಳ್ಳೆ ಕೊಚ್ಕೊಂಡು ಹೋಗ್ಬಿಟ್ಟಿರುತ್ತೆ. ನಿಮ್ಮ ಮರ್ಯಾದೆ, ನಿಮ್ಮ ಹೆಸರು, ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ. ಹಬ್ಬ ರಾಮಚಂದ್ರ 3ನೇ ಮನೆಯ ಧನಾಧಿಪತಿ, 3ನೇ ಮನೆ ವಿಕ್ರಮಸ್ಥಾನ, ಕುಜನ ಮನೆ. ಅಲ್ಲಿ ನೋಡಿ ಅಶ್ವಿನಿ, ಭರಣಿ, ಕೃತಿಕ, ಆ ಸೂರ್ಯನ ನಕ್ಷತ್ರ, ಕೇತು ನಕ್ಷತ್ರ. ಸ್ವಲ್ಪ ಭರಣಿ ನಕ್ಷತ್ರ ಇದ್ದಾಗ ಒಂಚೂರು ಉಸಿರಾಡ್ಸಿರ್ತಾನೆ. ಆದರೆ ಅಶ್ವಿನಿ ಹಾಗೂ ಕೃತಿಕ ನಿಮ್ಮನ್ನು ನಲಗಿಸ್ಬಿಟ್ಟಿರ್ತಾನೆ. ಅದರಲ್ಲೂ ಧನಾಧಿಪತಿ, ಕುಟುಂಬಾಧಿಪತಿ 3ನೇ ಮನೆ. ನಿಮ್ಮ ಕುಟುಂಬದ ವಿಚಾರದಲ್ಲಿ ಹತ್ತಿರದವರೇ, ತುಂಬ ತಿಳಿದವರೇ, ತುಂಬ ಕುಟುಂಬಸ್ಥರೇ. ಕುಂಭ ರಾಶಿಗಂತೂ ತುಂಬ ಜನ ಗ್ಯಾರಂಟಿ ಕಮೆಂಟ್ಸ್ ಆಗ್ತೀರ, ಆಗಿದೆ ಗುರುಗಳೇ ಅಂತ. ನಿಮ್ಮ ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಕುಟುಂಬ ಇರ್ಬೋದು, ಮಾತುಕತೆ ಇರ್ಬೋದು, ಎಲ್ಲರೂ ಬಳಸ್ಕೊಂಡಿರೋದೆ. ಒಂದು ಸಣ್ಣ ಕಳ್ತನ ಆದ್ರೂ ನಡೆದಿರುತ್ತೆ, ಇಲ್ಲ ಕಳ್ಕೊಂಡಿರ್ತೀರಿ ನೋಡಿ. ಸ್ಥಿರವಿಲ್ಲದ ಜೀವನ, ಅತಂತ್ರ ಜೀವನ, ಅತಂತ್ರ ಬದುಕು, ಎಲ್ಲಾದ್ರೂ ಬಿಟ್ಟು ಹೋಗ್ಬಿಡೋಣ. ನಿಮ್ಮನ್ನ ಪ್ರಾಮಾಣಿಕರಾಗಿರಲು ಬಿಟ್ಟಿರಲ್ಲ, ಇಲ್ಲ ಪ್ರಾಮಾಣಿಕರು ನಿಮಗೆ ಸಿಕ್ಕೇ ಇರಲ್ಲ. ಎಲ್ಲರೂ ಬಳಸ್ಕೊಂಡಿರೋದೆ, ಇಲ್ಲ ನೀವು ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಿರೋದು, ಇಲ್ಲ ನಿಮ್ಮ ಮೇಲೆ ಅಪ್ರಾಮಾಣಿಕತೆಯ ಮಾತು ಬಂದಿರೋದು. ದುರುಪಯೋಗ ಮಾಡ್ಕೋಬಿಟ್ಟ ಈ ವ್ಯಕ್ತಿ, ನಮ್ಮನ್ನು ಬಳಸ್ಕೋಬಿಟ್ಟ, ನಮ್ಮ ದುಡ್ಡು ಬಳಸ್ಕೊಂಡ, ನಮ್ಮ ಹೆಸರು ಬಳಸ್ಕೊಂಡ, ನಮ್ಮ ಹೆಸರು ಬಳಸ್ಕೊಂಡ, ನಮ್ಮ ಗೌರವ ಬಳಸ್ಕೊಂಡ, ನಮ್ಮಿಂದ ಅವನು ಬೆಳೆದ. ಇದೆಲ್ಲ ಬಂದಿರುತ್ತೆ. ಏನೇನೋ ಬಂದಿರುತ್ತೆ. ನಮ್ ದುಡ್ಡು ತಿಂದ ಇವನು, ಖುದ್ದು ಮನೇಲೆ, ಕುಟುಂಬದಲ್ಲೇ ಏನೋ ಮಾಡಿದೆ ನೀನು, ಏನೋ ಕೊಟ್ಟೆ ನೀನು. ವರ್ಷಗಟ್ಟಲೆ ಗೆಳೆಯ, ವರ್ಷಗಟ್ಟಲೆಯ ಬಂಧು ಬಳಗ, ಅಂತಿಂತ ನೋವುಗಳು ನೋಡಿಲ್ಲ. ಲಗ್ನ ಶನಿ, ಭಾರ ಶನಿ, ಜನ್ಮ ಶನಿ, ಭಾರ ಶನಿ ಅಂತವೆ. ಆ ಶನಿಯೂ ಕೂಡ ನೋಡಿ, ಶತಭಿಷ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಗುರು ನಕ್ಷತ್ರ. 1-2 ಅವಮಾನ ಪಟ್ಟಿರೋದು ನೀವಾಗಿದ್ದಕ್ಕೆ ತಡೆದುಕೊಂಡಿದ್ದೀರಿ. ಆರೋಗ್ಯ ಕೆಟ್ಟಿರುತ್ತೆ. ಮಿನಿಮಮ್ ಒಂದು ಹಲ್ಲು ಸಮಸ್ಯೆ, ಮಂಡಿ ನೋವು ಸಮಸ್ಯೆ, ಸೊಂಟ ಸಮಸ್ಯೆ, ಇಲ್ಲ ವಿಪರೀತ ಚಟದ ಭಾವ, ವಿಪರೀತ ಸಿಗರೇಟು, ಇಲ್ಲ ಮಕ್ಕಳಿಂದ, ಮೊಮ್ಮಕ್ಕಳಿಂದ, ಹತ್ತಿರದವರಿಂದ, ಆತ್ಮೀಯರಿಂದ ದುಡ್ಡು ಕಳ್ಕೊಂಡಿರೋದು, ಟ್ಯಾಕ್ಸ್ ಕಟ್ಟಿರೋದು, ಇಲ್ಲ ಮೋಸ ಹೋಗಿರೋದು, ಏನೆಲ್ಲ ನೋಡಿದ್ದೀರಿ ಮಕ್ಕಳೇ. ಈ ಗುರುವೇನಾದರೂ ನಿಮಗೆ ಫಲ ಉಂಟಾ? 4ನೇ ಮನೆಗೆ ಬರ್ತಿದ್ದಾನೆ, ಅದು ಶುಕ್ರನ ಮನೆಗೆ. ನೋಡಿ, ಬರೋವಾಗ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಶುಕ್ರ 3ನೇ ಮನೆ ಭಾಗ್ಯಾಧಿಪತಿ ಬಂದು ನಿಂತಿದ್ದಾನೆ. ಆ ವಿಕ್ರಮಸ್ಥಾನ ಚಂದ್ರ ಬಂದು ನಿಂತಿದ್ದಾನೆ. ಅದರ ಜೊತೆಯಲ್ಲಿ ಸೂರ್ಯ ಬೇರೆ ಬಂದು ನಿಂತಿದ್ದಾನೆ. ತುಂಬಾ ಒಳ್ಳೇದಾಗುತ್ತೆ ಕುಂಭರಾಶಿಗೆ. ಈ ಒಂದು 12 ರಾಶಿಗಳಲ್ಲಿ ಸ್ವಲ್ಪ ತಟಸ್ಥ ಆಗೋದು ಕುಂಭರಾಶಿಗೆ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲ, ಈ ಬಾರಿಯ ಗುರು ಬದಲಾವಣೆ ನಿಜ ಹೇಳಬೇಕು ಅಂದ್ರೆ ಎಲ್ಲರಿಗೂ ಒಂದ್ ಸ್ವಲ್ಪ ಒಳ್ಳೇದೇ ಮಾಡ್ತಿದ್ದಾನೆ ಗುರು. ಜನಸಾಮಾನ್ಯರಿಗೆ ಒಳ್ಳೇದು. ಯಾರು ಸತ್ಯ, ಯಾರು ಸುಳ್ಳು, ಯಾರು ಧರ್ಮವಂತರು, ಯಾರು ಅಧರ್ಮವಂತರು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಎಲ್ಲ ತಿಳಿಸ್ಕೊಡ್ತಿದ್ದಾನೆ ನಮಗ್. ನೋಡಿ, ಕರೆಕ್ಟಾಗಿ ಈ ಗುರು ಬದಲಾವಣೆಯ ಸಂದರ್ಭದಲ್ಲೇ ಎಲೆಕ್ಷನ್ಗಳು ಬಂದ್ಬಿಟ್ಟಿದೆ. ಇವ್ರದ್ದು ಎಲ್ಲ ಬೂಡ್ ಭಂಡಾರ್, ಬಾಡ್ ಭಂಡಾರ್ ಎಲ್ಲ ಹೊರಗಡೆ ಬರ್ತದೆ. ಎಲ್ಲ ಹೊರಗಡೆ ಬರ್ತಿದೆ. ಆ ಸತ್ಯಗಳು ಕಹಿಯಾಗಿರ್ತವೆ ಅಂತ ಹೇಳ್ತೀವಲ್ಲ,
ಇವರ ನಮ್ಮವರು, ಇವರನ್ನ ನಾವು ನಂಬ್ಕೊಂಡಿದ್ದು. ನೋಡಿ, ಗುರು ಶುಕ್ರನ ಮನೆಯಲ್ಲಿ, ಆ ಭೃಗುವಿನ ಮನೆಯಲ್ಲಿ, ಬೃಹಸ್ಪತಿ ಶುಕ್ರಾಚಾರ್ಯರ ಮನೆಯಲ್ಲಿ. ಮೊನ್ನೆ ಒಂದು ಇನ್ಸ್ಟಿಟ್ಯೂಟ್ ಒಂದು ಮಗುಗೆ ಮೆಡಿಕಲ್ ಟ್ರೈನಿಂಗ್ ಮಾಡ್ತೇವೆ ಅಂತೇಳಿ ಕೋಚಿಂಗ್ ಸೆಂಟರ್ ಅಂತ ಸೇರಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥದ್ದು ಕೋಚಿಂಗೇ ಮಾಡಿಲ್ಲ. 2 ತಿಂಗಳಾಯ್ತು, 3 ತಿಂಗಳಾಯ್ತು, ಕೇಳಿದ್ರೆ 1.25 ಲಕ್ಷ ದುಡ್ಡು ತಗೊಂಡಿದ್ದಾರೆ. ಗ್ರಾಹಕರ ವ್ಯಾಜ್ಯ ಕೋರ್ಟ್ಗೆ ಹೋಗಿದೆ, ಕನ್ಸ್ಯೂಮರ್ ಕೋರ್ಟ್ಗೆ ಬಡ್ದಿದೆ. ಮಗು ಹತ್ರ ಫೀಸ್ ತಗೊಂಡೆ ಅಲ್ವಾ, ಕೊಡು ವಾಪಸ್ಸು ವಿತ್ 10% ಇಂಟ್ರೆಸ್ಟ್. 1.25 ಲಕ್ಷ ಫೀಸ್ ತಗೊಂಡಿರೋದು. ಕೋಚಿಂಗ್ ಸೆಂಟರ್, ಮೆಡಿಕಲ್ ಟ್ರೈನಿಂಗ್, ನೀಟು, JEE, ಬೇರೆ ಏನೇನೋ ನಿಮ್ಮನ್ನ ರೆಡಿ ಮಾಡ್ತೇವೆ, ಮೆಡಿಕಲ್ ಆರಾಮ್ಸೆ ಪಾಸ್ ಆಗ್ಬೋದು ಅಂತ ಹೇಳಿ. ಅಂದ್ರೆ ಅದರ ಅರ್ಥ ನೋಡಿ, ಈ ಕಲಿಯುಗದ ಪ್ರಭಾವದಲ್ಲಿ ಗುರುಕುಲಗಳು ಕೂಡ ದೋಚಲಿಕ್ಕೆ ನಿಂತು ಬಿಟ್ಟಿದ್ದಾವೆ. ಗುರುವೇ ಮೋಸಗಾರ ಆಗ್ತಾನೆ, ಗುರುವೇ ಅನ್ಯಾಯಗಾರ ಆಗ್ತಾನೆ, ಗುರುವೇ ತಪ್ಪು ಮಾಡ್ತಾನೆ ಅನ್ನತಕ್ಕಂಥದ್ರ ಭಾವವನ್ನ ಸೂಚಿಸ್ತದೆ. ಒಂದು ಬಹುದೊಡ್ಡ ಒಂದು ಆಯುರ್ವೇದ ಫಾರ್ಮಸಿ ಮೇಲೆ ತುಂಬಾ ದೊಡ್ಡದಾಗಿ ಕೋರ್ಟುಗಳು ಬಡಿದು ಹಾಕಿ ಬಿಟ್ಟಿದ್ದಾವೆ. ಗುರು ಚೆನ್ನಾಗಿರಬೇಕು ಅನ್ನೋದು ಅದಕ್ಕೆ ಮಕ್ಕಳೇ. ಕುಂಭರಾಶಿಯವರು ತಮ್ಮ ಕುಟುಂಬವನ್ನ ಪ್ರೀತಿಸುವಷ್ಟು ಇನ್ಯಾರನ್ನೂ ಪ್ರೀತಿಸ್ಲಾರ. ಅದೇ ಶಾಪ. ಅವರು ತುಂಬಾ ನಂಬಿಕೆಯ ಬಂಟ್ರು, ಬಟ್ ಅಲ್ಲೇನೋ ಅದಕ್ಕೆ ಅವರಿಗೆ ಕುಟುಂಬವೇ ಶಾಪ. ತುಂಬ ಉಳಿಸೋ ಎಕ್ಸ್ಪರ್ಟ್ಸ್ ಅಲ್ಲಿ ದುಡ್ಡು ಉಳಿತಾಯ ಮಾಡಬೇಕು ಅನ್ನೋದನ್ನ ನೀವು ಕಲಿಬೇಕು. ವಯಸ್ಸಾದ ಕಾಲದಲ್ಲಿ ಕುಳಿತು ಊಟ ಮಾಡಬೇಕು, ರಿಲ್ಯಾಕ್ಸ್ ಆಗಿರಬೇಕು, ರಿಟೈರ್ಮೆಂಟ್ ಲೈಫು, ಪೆನ್ಷನ್ ಸ್ಕೀಮು, ಅದು ಇದು ಅನ್ನತಕ್ಕಂಥ ಭಾವಾರ್ಥ ಅಂದ್ರೆ ನೀವು ಕುಂಭರಾಶಿಯವರ ಹತ್ರ ಕುಳಿತುಕೊಳ್ಳಿ. ಅದ್ಭುತ ಗಟ್ಟಿಗಾರರು, ಬ್ಯೂಟಿಫುಲ್. ಅವ್ರಿಗೆ ಗೊತ್ತಿದೆ ಅಷ್ಟಮಾಧಿಪತಿ ಬುಧ, ಹೇಗಾದ್ರೂ ಸರಿ ಅಲ್ಲೊಂದು ಇನ್ಕಮ್ ಬರೋ ಥರ ಮಾಡಿಟ್ಕೊಂಡಿರ್ತಾರೆ. ವಯಸ್ಸಾದ ಕಾಲದಲ್ಲೂ ದುಡಿಯೋ ಶಕ್ತಿ ಕುಂಭರಾಶಿಯವರು ಒಬ್ಬರು ಕೊಟ್ಟಿರ್ತಾರೆ. ಅವರ ಅನುಭವವೇ ಅವ್ರಿಗೊಂದು ಒಳ್ಳೆ ಒಂದು ಇನ್ಕಮ್ ಅನ್ನ ಕೊಟ್ಟಿರ್ತಾರೆ. ನನ್ನ ಗುರುಗಳು ಅವ್ರಿಗೆ 60 ದಾಟಿದ ಮೇಲೆ ವಿಶೇಷ, 70 ದಾಟ್ತಿದೆ ಈಗ ಹೆಚ್ಚು ಕಡಿಮೆ. ಇದ್ದಿದ್ದು ಒಂದು ಪ್ರವಚನಕ್ಕೆ ಅವರನ್ನ ಕರಿಬೇಕು ಅಂದ್ರೆ ಅದು ಬೇರೆನೆ ಕತೆ. ನೋಡಿದ್ದಾನೆ ಗುರುವಿನ ಭಾವ ಹಾಗೆ. ವಯಸ್ಸಾಗ್ತಾ ಆಗ್ತಾ ನಿಮ್ಗೊಂದು ಗೌರವ, ವಯಸ್ಸಾಗ್ತಾ ಆಗ್ತಾ ನಿಮ್ಗೊಂದು ಇನ್ಕಮ್ಮು, ವಯಸ್ಸಾಗ್ತಾ ಆಗ್ತಾ ಇನ್ನಷ್ಟು ಹೆಸರು, ಪದವಿ, ಪ್ರತಿಷ್ಠೆ, ಗೌರವ, ಆ ಒಂದು ಆಕರ್ಷಣೆ ಎಲ್ಲ ಕೊಡ್ತಕ್ಕಂಥ ಶಕ್ತಿ ಗುರುವು ಕೊಡ್ತಾನೆ. ಅಂಥದ್ದು ಕುಂಭರಾಶಿಗೆ ಏನು ಈ ಜನ್ಮ ಶನಿ, ಭಾರ ಶನಿ, ವ್ಯಯ ಶನಿ, ಅದು ಅವ್ನು ನೋಡ್ತಿರೋದು ನೋಡಿ, ಸಪ್ತಮ ಸ್ಥಾನ, 3ನೇ ಮನೆ ನೋಡಿ ಬಡದಾಕಿಟ್ಟಿದ್ದ. ಗುರುವು ಕಾರಕೋ ಕಾರಕ ಭಾವನಾಸ್ತಿ, ಆ ಮನೇನ ಕೆಡಿಸ್ಲಿಕ್ಕೆ ಕೂತಿದ್ದ. ಒಡ ಹುಟ್ಟಿದವರು ಇರ್ಬೋದು, ನಿಮ್ಮ ಧೈರ್ಯ ಇರ್ಬೋದು, ನಿಮ್ಮ ಉತ್ಸಾಹ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ಒಂಥರ ತಟಸ್ಥ ಮಾಡಿಸಿಟ್ಟಂಥದ್ದು. ಈಗ ಗುರುವು ಆ ಧನಾಧಿಪತಿ ಸುಖಸ್ಥಾನಕ್ಕೆ ಕುಳಿತು ನಿಮ್ಮ ದಶಮ ಸ್ಥಾನ, ವಿಶೇಷವಾಗಿ ಅಷ್ಟಮ ಸ್ಥಾನ ಅದ್ಭುತವಾಗಿ ನೋಡ್ತಿರೋದ್ರಿಂದಲೂ, ಲಾಭಸ್ಥಾನವನ್ನ ನೋಡ್ತಿರೋದ್ರಿಂದಲೂ, ಭಾಗ್ಯಸ್ಥಾನವನ್ನ ವಿಶೇಷವಾಗಿ ಶುಕ್ರ ನೋಡ್ತಿರೋದ್ರಿಂದಲೂ, ವೃತ್ತಿಸ್ಥಾನ ಅದರಲ್ಲೂ ಗುರು ನೋಡಿ ಸೂರ್ಯನ ನಕ್ಷತ್ರ, ಚಂದ್ರನ ನಕ್ಷತ್ರ, ಕುಜನ ನಕ್ಷತ್ರದ ಮೇಲೆ ಹೋಗ್ತಿದ್ದಾನೆ. 100% ಹೇಳ್ತೇನೆ, ಕುಂಭರಾಶಿಯವರಿಗೆ ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ಗುರುಗೋಚಾರ ಫಲವಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಅದರಲ್ಲೂ ಶನಿ ಕೂಡ ನೋಡಿ ಸೂಕ್ಷ್ಮವಾಗಿ ಗುರುಸಾರದಲ್ಲೇ ಇದ್ದಾನೆ. ಇಷ್ಟು ದಿನ ರಾಹುಸಾರದಿಂದ ನೋಡ್ತಿದ್ದ, ಈಗ ಗುರುಸಾರವಾಗಿ ಕುಂಭರಾಶಿಗೆ ಪಂಚಮ ಸ್ಥಾನ ನೋಡ್ತಾನೆ. ಅಲ್ಲಿ ನೋಡಿ, ಅಲ್ಲಿ ಶನಿ ಎಲ್ಲ ಕುಳಿತಿರೋದು, ಗುರು ರೂಪದಲ್ಲಿ ಕುಳಿತಿರುವ ಶನಿ. ಅದರಿಂದ ಒಂದ್ ಸ್ವಲ್ಪ ಅಳುಕು ಭಾವ ಇರುತ್ತೆ. ಇಷ್ಟು ದಿನ ಬೀಸಿದಂಥ ಬಿರುಗಾಳಿ, ಅಲ್ಲೊಂದು ತಟಸ್ಥ ಭಾವ, ಆತಂಕ, ಏನೋ ಒಂದು ಒದ್ದಾಟ ಇದನ್ನ ಮಾಡಿಸಿದ್ರೂ ಕೂಡ ಈಗ ಬಂದಿರುವ ಆ ಗುರು ಸುಖಸ್ಥಾನಕ್ಕೆ, ಆ ಧನಾಧಿಪತಿ ಸುಖ, ಲಾಭಾಧಿಪತಿ ಸುಖ, ವೃದ್ಧಿ ಆಗ್ಲೇಬೇಕು, ಲಾಭ ಬರಲೇಬೇಕು. ಆ 4ನೇ ಮನೆ ಏನು ಅಂತ ಹೇಳ್ತೇವೆ? ಅಮ್ಮನ ಮನೆ.
ಮನೆ, ವೃತ್ತಿ ಸ್ಥಾನ ನೋಡ್ತಾನೆ, ವಿದ್ಯಾಸ್ಥಾನ, ಸುಖ ಸ್ಥಾನ. ಸುಖ ಅಂದರೆ ಏನು? ಒಳ್ಳೆ ಮನೆ, ಒಳ್ಳೆ ಅಮ್ಮ ಅಪ್ಪ, ಹೆಂಡತಿ, ಮಕ್ಕಳು, ಗಂಡ, ಪ್ರೀತಿ ಪಾತ್ರರು, ಆತ್ಮೀಯರು, ಗೆಳೆಯರು. ಒಳ್ಳೆ ಗೆಳೆಯರಿದ್ದರೆ ನಮಗೆ ಅದಕ್ಕಿಂತ ಸುಖವಿಲ್ಲ. ಒಳ್ಳೆ ಅಮ್ಮ ಇದ್ದರೆ ಮನೆ ಬರ್ತಿದ್ದಾಗೆ ಆ ಕಷ್ಟ ವಿಚಾರ, ಸುಖ ಇನ್ನನ್ನ ಅವ್ನಿಗೊಂದು ತಟ್ಟೆ ಒಂದು ಲೋಟ ಪಾಯಸ ಕೊಡಮ್ಮ, ಒಂದು ಲೋಟ ಮಜ್ಜಿಗೆ ಕೊಡಮ್ಮ. ಯಾರೂ ನಿಮ್ಮನ್ನ ಸಾಂತ್ವನಕ್ಕೆ ಬರ್ತಾರೆ. ಬಿಟ್ಟು ಹೋದ, ಒಡೆದು ಹೋದ, ಏನೋ ಗುರುಗಳೇ ಮೊಸರಾಗ್ಬಿಟ್ಟಿತ್ತು ನನ್ನ ಜೀವನ, ಈಗ ಮೊಸರು ಕಡೆಯಲು ಶುರುವಾಗುತ್ತದೆ. ಅದರಿಂದ ಬೆಣ್ಣೆ ತೆಗೆಯತಕ್ಕಂಥ ಸಂದರ್ಭ ಬಂದಿದೆ. ಶುಕ್ರನ ಮನೇಲಿ ಬಂದಿದೆ. ಅಲ್ಪ ಸ್ವಲ್ಪ ಒಡವೆ ಅಡ ಇಟ್ಟಿದ್ರೆ ಬಿಡಿಸ್ಕೊಳ್ಳೋ ಒಂದು ಶಕ್ತಿ. ಅಲ್ಪ ಸ್ವಲ್ಪ ತಕರಾರುಗಳು, ಸೂರ್ಯನ ಭಾವ, ತಕರಾರುಗಳು, ಸರ್ಕಾರ ಮಟ್ಟದ ತಕರಾರುಗಳು, ತೊಂದರೆಗಳು, ಎಳೆದಾಟಗಳು, ಒದ್ದಾಟಗಳು ಇದ್ದರೆ ಅದನ್ನು ಬಿಡಿಸ್ಕೊಳ್ತಕ್ಕಂಥದ್ದು ಸರ್ಕಾರದ ಸಹಕಾರ ಸಿಗುತ್ತೆ. 100% ಒಂದು ಭೂಮಿಯ ಲಾಭ. ಕೋರ್ಟ್ಗೆ ಏನಾದರೂ ಹೋಗಿದ್ರಿ ಅಂದರೆ ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಶುಕ್ರನ ಮನೆಯಲ್ಲಿ ಗುರು ಕುಳಿತಿರುವುದರಿಂದ, ಶುಕ್ರ ಭಾಗ್ಯಸ್ಥಾನವನ್ನು ನೋಡುತ್ತಿರುವುದರಿಂದ, ಆ ಶುಕ್ರನನ್ನ ಶನಿ 3ನೇ ಭಾವ ಹಾಗೂ 5ನೇ ಭಾವವಾಗಿಯೂ ನೋಡುವುದರಿಂದ ಗುರುಸಾರದಲ್ಲಿ ನೋಡ್ತಾನೆ. ಸೊ ಆ ಸೂರ್ಯನ ಮನೆಯನ್ನು ನೋಡ್ತಾನೆ, ಸಪ್ತಮ ಸ್ಥಾನವನ್ನ. ಬ್ಯೂಟಿಫುಲ್ ನಡೆಯುತ್ತೆ. ಸಪ್ತಮಾಧಿಪತಿ ವಿಜಯ ಸ್ಥಾನದಲ್ಲಿದ್ದಾನೆ, ಪರಾಕ್ರಮ ಸ್ಥಾನದಲ್ಲಿದ್ದಾನೆ. ಪರಾಕ್ರಮ, ನಿಮ್ಮ ಹೆಸರು ಬೆಳೆಯುತ್ತೆ, ನಿಮ್ಮ ಗೌರವ ಬೆಳೆಯುತ್ತೆ, ನಿಮ್ಮ ಕೀರ್ತಿ ಬೆಳೆಯುತ್ತೆ, ನಿಮ್ಮ ಅದೃಷ್ಟ ಬೆಳೆಯುತ್ತೆ. ಅದ್ಭುತ. 100% ನಿಮ್ಮ ಆ ಒಂದು ತಂದೆಯಿಂದ ಲಾಭ. ಸೂರ್ಯ ತಂದೆಯಿಂದ ಬರಬೇಕಾದ ಆಸ್ತಿಯೋ, ಜಾಗವೋ, ವ್ಯವಹಾರವೋ, ತಂದೆಯ ಮಾತು ಕೇಳುವಂತ ಆಲೋಚನೆ, ತಂದೆಯ ಆರೋಗ್ಯದಲ್ಲಿ ಚೇತರಿಕೆ ಆಗತಕ್ಕಂಥದ್ದಾಗುತ್ತೆ. ಸೂರ್ಯ ಉಚ್ಚಂಗತ ನೋಡಿ. ಮುಖ್ಯವಾಗಿ ಕುಂಭರಾಶಿಗೆ ತಂದೆ ಜೊತೆ ಮಧುರವಾಗಿ ಸಂಬಂಧ ಇರೋಲ್ಲ. ಎಷ್ಟೇ ಪ್ರೀತಿಸಿದ್ರು ಅಲ್ಲಿ ಏನೋ ಒಂದು ವೈರುಧ್ಯ ಭಾವ ಕುಂಭರಾಶಿಯವ್ರಿಗಿರುತ್ತೆ. ಹೌದೋ ಅಲ್ವೋ ಹೇಳಿ. ನೀವೆಷ್ಟೇ ಪ್ರೀತಿ ಮಾಡಿದ್ರು ಆ ತಂದೆ ಇಲ್ಲ ತಾಯಿ ಇಲ್ಲ ಕುಟುಂಬ, ಅಲ್ಲೊಂದು ನೋವಿದ್ದಿದ್ದು ಕುಟುಂಬ ಒಂದಾಗತಕ್ಕಂಥ ಭಾವ. ಅಪ್ಪ ಹೇಳೋದು ನಿಮಗೆ ಅರ್ಥ ಆಗುತ್ತೆ, ಇಲ್ಲ ನೀವು ಮಾಡೋದು ಅಪ್ಪನಿಗೆ ಅರ್ಥ ಆಗುತ್ತೆ, ಅಂಥದ್ದೊಂದು ಭಾವ. ಪಿತ್ರಾರ್ಜಿತ ಆಸ್ತಿ ಒಂದು ಬರತಕ್ಕಂಥದ್ದು ಯಾವುದೋ ಎಲ್ಲೋ ಯಾವತ್ತೋ ಇದ್ದಿದ್ರೆ ನಿಮ್ಮ ಜಾತಕದಲ್ಲಿ ಅಂಥದ್ದೊಂದು ಯೋಗ ಪಡೆದುಕೊಂಡು ಬಂದಿದ್ರೆ ಖಂಡಿತ ಈ ಗುರು ಬದಲಾವಣೆ, ಗುರು ಗೋಚಾರ ಫಲದಲ್ಲಿ 2024 ಭೂಮಿ ಲಾಭ. ಯಾಕಂದ್ರೆ 4ನೇ ಮನೇಲಿ ಕೂತಿದ್ದಾನೆ. 2ನೇ ಮನೆಯ ಧನಾಧಿಪತಿ 4ನೇ ಮನೇಲಿ ಕೂತಿದ್ದಾನೆ. ಇಲ್ಲ ಇರೋ ಮನೆ ನಿಮ್ಮ ತಂದೆ ನಿಮಗೆ ಕೊಡಬಹುದು, ಇಲ್ಲ ಒಂದು ಪುಟ್ಟು ಮನೆಗೆ ಸಹಾಯ ಮಾಡ್ಬೋದು. ಏನೋ ಹೋಗಪ್ಪ ಬಾಡಿಗೆ ನಾನು ಕಟ್ತೀನಿ ಅಂತಲೋ, ಹೌದು ಒಂದು ಪೆನ್ಷನ್ ದುಡ್ಡು, ಗ್ರಾಜ್ಯುಟಿ ದುಡ್ಡು, ಏನೋ ಒಂದು ನಿಮ್ಮ ಸಹಕಾರಕ್ಕೆ ಬರತಕ್ಕಂಥದ್ದಾಗುತ್ತದೆ. ತುಂಬ ದೊಡ್ಡ ಗುರು ಬಂದು ಪ್ರಾಮಾಣಿಕತೆ. ನೆನ್ಪಿಟ್ಕೊಳ್ಳಿ, ಪ್ರಾಮಾಣಿಕತೆ ಎನ್ನೊಂದು. ಅವನು ಒಳ್ಳೆಯವನ ಅಂತ ನೋಡಬೇಕು ಅಂದ್ರೆ ಜಾತಕ ನೋಡಬೇಕು. ಜಾತಕದಲ್ಲಿ ಗುರುವನ್ನ ನೋಡಬೇಕು. ಧರ್ಮವಂತ ಕಣ, ನ್ಯಾಯವಂತ. ನೋಡಿ, ಧರ್ಮವಂತರಾಗಿ ಬದುಕಲಿಕ್ಕಾಗಲ್ಲ. ಧರ್ಮ ನಮ್ಮ ಮನೆಯಲ್ಲಿ, ನ್ಯಾಯ ಹೊರಗಡೆ. ನ್ಯಾಯವನ್ನ ಮನೇಲಿ ಮಾತಾಡಬಾರ್ದು. ಅದಕ್ಕೆ ಮನೆಯವ್ರ ಜೊತೆ ವ್ಯವಹಾರ ಮಾಡಬಾರ್ದು ಅನ್ನೋದು, ತಿಳಿದವ್ರ ಜೊತೆ ವ್ಯವಹಾರ ಮಾಡಬಾರ್ದು ಅನ್ನೋದು. ಅಲ್ಲಿ ಕಷ್ಟ. ಈಗ ನಿಮ್ಮ ಸ್ನೇಹಿತ ತುಂಬಾ ಆತ್ಮೀಯ ಗೆಳೆಯ, ಏನೋ ಒಂದು ವ್ಯವಹಾರ ಸಹಾಯ ಮಾಡೋ ಅಂದ, ಏನೋ 1 ಲಕ್ಷನೋ 2 ಲಕ್ಷನೋ ಕೊಟ್ಬಿಟ್ಟು ಸುಮ್ಮನಾಗ್ಬಿಡಿ, ಇನ್ನು ಮರೆತು ಬಿಡಿ. ಅವನಾಗ ಕೊಟ್ರೆ ಓಕೆ. ಅದು ಬಿಟ್ಟು ವ್ಯವಹಾರಬದ್ಧವಾಗಿ ನೀವು ಹೋಗಿ ದುಡ್ಡು ಹಾಕಿದ್ರಿ, ಕೇಳಲಾರಿರಿ, ಇರಲಾರಿರಿ. ಆಗ ಕೇಳಿದಾಗ ಸಂಬಂಧ ಕೆಡುತ್ತೆ. ಯಾಕೆಂದ್ರೆ ನಿಜವಾದ ಗೆಳೆಯನ ಬಗ್ಗೆ ಗೊತ್ತಿದೆ, ಅಲ್ಲಿ ದುಡ್ಡಿಲ್ಲ, ನಷ್ಟ ಆಗ್ತಿದೆ. ಆದ್ರೆ ನೀವು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಯಾವುದೋ ಶೂರಿಟಿ ಇಟ್ಟು, ಅಡ ಇಟ್ಟು, ಮನೆ ಅಡ ಇಟ್ಟು ತಗೊಬಂದು ಕೊಟ್ಟಿದ್ರಿ. ನಿಮ್ಮನ್ನ ಯಾರು ಕೊಡು ಅಂದ್ರು? ನಿಮ್ಮ ಅಣ್ಣ ಹೇಳ್ದ. ಮೊನ್ನೆ ಯಾರೋ ಒಬ್ರು ಬಂದಿದ್ದಾರೆ, ನಿನ್ ಗ್ಯಾರಂಟಿ ಒಂದು ದೊಡ್ಡ ಮೋಸ ಹೋಗ್ತೀಯಾ ಅಂದ್ರೆ, ಅಣ್ಣ ಹೇಳ್ದ, ಅಣ್ಣನಿಗೆ ಗೊತ್ತಿರೋ ಪರಿಚಯದವನು ಜಾಗ ಕೊಡ್ತಾನೆ ಅಂತ ಒಂದು 8 ಲಕ್ಷ ಕೊಟ್ಟುಬಿಟ್ಟಿದ್ದಾನೆ. 4 ವರ್ಷ ಮೇಲೆ ಆಗಿದೆ, ದುಡ್ಡು ಇಲ್ಲ, ಜಾಗನೂ ಇಲ್ಲ. ಅಣ್ಣನ ಹತ್ರ ವಿರೋಧ, ಅಣ್ಣನ ಸ್ನೇಹಿತನ ಹತ್ರನೂ ವಿರೋಧ. ಕೊಡ್ತೀನಿರಯ್ಯ, ಜಾಗ ಆಗಿಲ್ಲ ಅಂತ. ದುಡ್ಡು ಕೊಟ್ಬಿಡ ಅಂದ್ರೆ ನಾನು ಹಾಕಿದ್ದೀನಿ ಅಂತಾನೆ. ನಾನು ಸಾಲ ಮಾಡಿ ತಂದ ಹಾಕಿದ್ದೀನಯ್ಯ ಅಂತ ಹೇಳ್ದ ಅಂದ್ರೆ ಕೇಳ್ತಿಲ್ಲ, ಕೊಡೋಕಾಗ್ತಿಲ್ಲ, ಇರೋಕಾಗ್ತಿಲ್ಲ. ಮಾಡೋಕ್ ಮೊದ್ಲು ಕೇಳಿದ್ರ, ಯಾರನ್ನಾದ್ರೂ ವೈದಿಕವಾಗಿ ಕೇಳಿದ್ರ, ನನಗಿದೆಯಾ ಭೂಮಿ ಲಾಭ, ನನಗಿದೆಯಾ ವ್ಯವಹಾರ ಲಾಭ, ಅಣ್ಣನಿಂದ ನೋವಿದೆಯಾ, ಅಣ್ಣನ ಸ್ನೇಹಿತನಿಂದ ನೋವಿದೆಯಾ, ಈ ಥರದ್ದು ನಂಬಿ ಮಾಡ್ಲಿಕ್ಕೆ ಹೋಗ್ತೀವಿ. ಇಲ್ಲ, ನೀವು ಮಾಡಿಬಿಟ್ಟೇ ನೀವು ಕೇಳೋದು. 100ಕ್ಕೆ 100 ಜನ ನಷ್ಟ ಆಗೋದು ಇದೇ ಕಾರಣಕ್ಕೆ. ಬಾಳೆ ತೋಟ ಈಗಿದೆಯಾ ನನಗೆ,
ಈಗ ಲಾಭ ಇದೆಯಾ, ಏನು ಮಾಡಬೇಡಿ ಕುತ್ಕೊಳ್ಳಿ ಅಂದ್ರೆ ಕೇಳಲ್ಲ. ಇಲ್ಲ, ನಾವು ಮಾಡುವುದೇ, ನಾವು ಹೋಗುವುದೇ. ಹೋಗಿ ಇನ್ನೇನ್ ಮಾಡೋದು? ಮಕ್ಕಳನ್ನು ಓದಿಸುವಾಗ, ನೀವೇನಾದ್ರು ವ್ಯವಹಾರ ಮಾಡುವಾಗ, ಒಂದು ತೋಟಗಾರಿಕೆ ಮಾಡುವಾಗ, ಒಂದು ಜಮೀನ್ ಮಾಡುವಾಗ. ಹೌದು, ಒಬ್ರು ಏನ್ ಮಾಡಿದ ನೋಡಿ, ಕಲಿಯುಗದ ಶಾಪ ಹೇಗಿರುತ್ತೆ ಅಂದ್ರೆ ತಿರುಗಿಸಿ ಕೊಡಲೇಬೇಕು. ಒಂದು 35 ಲಕ್ಷದ ಜಮೀನು, ತೋಟ ಅಲ್ಲ. ನನಗೂ ಮೊನ್ನೆನೇ ಗೊತ್ತಾಗಿದ್ದು ತೋಟ ಅಂದ್ರೆ ಏನು, ಜಮೀನ್ ಅಂದ್ರೆ ಏನು. ತೋಟ ಅಂದ್ರೆ ನಿರಂತರ ಆದಾಯ ಬರತಕ್ಕಂಥ ತೆಂಗಿನ ತೋಟ, ಅಡಿಕೆ ತೋಟ, ಇದನ್ನ ತೋಟ ಅಂತಾರೆ ಅಂತ. ಮಾವಿನ ತೋಟ, ಹಣ್ಣಿನ ತೋಟ, ಹಣ್ಣುಗಳ ಗಿಡಗಳಿದಾವೆ, ನಿರಂತರವಾಗಿ 7 ವರ್ಷ 10 ವರ್ಷ ಬೆಳೆ ಕೊಡ್ತಲೇ ಇದೆ. ತೆಂಗು ಕೊಡ್ತಾ ಇದೆ, ಅಡಿಕೆ ಕೊಡ್ತಾ ಇದೆ. ಬಾಳೆ ತೋಟವಲ್ಲ. ಆ 30-35 ಲಕ್ಷದ ಜಮೀನನ್ನ ಬಾಳೆ ಹಾಕಿ ಬೆಳೆಸ್ಬಿಟ್ಟು ಒಬ್ಬರಿಗೆ ಆ ಬಾಳೆಗೆ ಆನೆಗಳು ನುಗ್ಗಿದಾವೆ, ಸರಿಯಾಗಿ ನೀರು ಹಾಕಿಲ್ಲ, ಏನೋ ಒಂದು ಹೇಳಿ ಇದು ತೋಟ ಅಂತ ಹೇಳಿ ಕೊಟ್ಟು ಮೋಸ ಮಾಡಿದ್ದಾರೆ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. 70 ಲಕ್ಷಕ್ಕೆ ಅವ್ರು ಬಂದ ಮೇಲೆ ನೋಡ್ತಾರೆ 100 ಗಿಡ ಬಿದ್ದಿದೆ ಅಂದ್ರೆ 100 ಗಿಡ ಬಿದ್ದಿಲ್ಲ. ಅಲ್ಲಿಟ್ಟಿರೋ 2000 ಗಿಡದಲ್ಲಿ 1200 ಗಿಡಗಳು ಆನೆಗಳು ಮಹದಾಕಾರವಾಗಿ ನುಗ್ಗಿ ಆನಂದವಾಗಿ ತಿಂದು ಎಲ್ಲ ಧನ್ಯೋಸ್ಮಿ ಅಂತ ಮಾಡಿಬಿಟ್ಟಿದೆ. ಇವ್ರು ನಂಬಿಟ್ಟು ದುಡ್ಡು ಕೊಟ್ಟಾಗಿದೆ. ಆಮೇಲೆ ನೋಡಿದ್ರೆ ಎಲ್ಲಿನ 35 ಲಕ್ಷದ ಜಮೀನು, ಎಲ್ಲಿಯ 70-75 ಲಕ್ಷದ ದುಡ್ಡು ಡಬಲ್ ಮಾರ್ಬಿಟ್ಟಿದ್ದಾರೆ. ತೋಟ ಅಂತ, ಬಾಳೆ ತೋಟ ಅಂತ. ಬಾಳೆ 11 ತಿಂಗಳ ಮೇಲೆ ಕಟಾವೆ, ಮತ್ತಿನ್ನೊಂದ್ಸಲ ಇಡಬೇಕು, ಖರ್ಚು ಮಾಡಬೇಕು. ಇವತ್ತು ಒಂದು ಬಾಳೆ ಗಿಡ ಇಟ್ಟು ಪೋಷಿಸಿ ರಕ್ಷಿಸಿ ಬೆಳೆಸ್ಲಿಕ್ಕೆ ನನಗೆ ಮೊನ್ನೆನೇ ಗೊತ್ತಾಗಿದ್ದು, ಕಡಿಮೆ ಅಂದ್ರೂ 250-300 ರೂಪಾಯಿ ಖರ್ಚಾಗುತ್ತೆ ಅಂತ. ಒಂದು ಗಿಡದಲ್ಲಿ ಒಂದು 20-25 kg ಪಚ್ಚೆ ಬಾಳೆ ಬಿಟ್ಟರೆ 10 ರೂಪಾಯಿ ಅಂದ್ರೆ 250 ರೂಪಾಯಿ ಆಯ್ತು. 25 kg 30 kgನೇ ಬಿಡುತ್ತೆ ಅಂತ ಇಟ್ಕೊಳ್ಳಿ, 300 ರೂಪಾಯಿ ಆಯ್ತು. ಆತ ಖರ್ಚು ಮಾಡಿರೋದೇ 300 ರೂಪಾಯಿ. ಅಲ್ಲಿಗೆ 15 ರೂಪಾಯಿ ಬರಬೇಕು, 450 ರೂಪಾಯಿ. ಮತ್ತೆ ಕಟಾವು ಮಾಡೋದು, ಸಾಗಿಸೋದು, ಟ್ರಾನ್ಸ್ಪೋರ್ಟು, ಇದನ್ನ ಲೆಕ್ಕ ಹಾಕೊಳ್ಳಿ. ಅಲ್ಲೂ ಉಂಟು. ಒಂದು 16-18 ರೂಪಾಯಿ ಬೆಲೆ ಬಂದರೆ ಅವನು ಉಳ್ಕೋಬಲ್ಲ ರೈತ. ಮೊನ್ನೆ ನಮ್ಮ ಆತ್ಮೀಯರು ಹಾಕಿದ್ದಾರೆ, ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ, ಅವ್ರು ಹೇಳ್ತಿದ್ರು. ದೊಡ್ಡದಾದ ಬಾಳೆ ತೋಟ, ಬಾಳೆ ಬಂಗಾರ ಅಂತ ಹೇಳ್ತೀವಿ. ಅಕಸ್ಮಾತ್ ಈ ಚಾಮರಾಜನಗರ, ಹನೂರು, ಮಹದೇಶ್ವರನ ಬೆಟ್ಟದ ಕಡೆ, ಈ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಕರಡಿಗಳು, ಕೋತಿಗಳು, ಆನೆಗಳು ಆನಂದವಾಗಿ, ಅವ್ರಿಗೆ ರೂಲ್ಸ್ ಇಲ್ಲ ಅವಕ್ಕೆ. ಅದರಲ್ಲೂ ಆನೆ ಬಂದು ತಿಂದು ಶುದ್ಧವಾಗಿ ನಮ್ಮ ಥರ ತಟ್ಟೆನಲ್ಲಿ ಎಷ್ಟಿದೆಯೋ ಅಷ್ಟು ತಿಂದು ಬಿಟ್ಟು ಹೋಗೋಣ. ಆಟ ಆಡಿ, ಕುಣಿದಾಡಿ, ಹಾರಾಡಿ, ಆನಂದವಾಗಿ ಉರುಳಾಡಿ ಹೋಗಿರುತ್ತೆ. ಹೋಯ್ತು ತೋಟ. ಅಲ್ಲಿ ಯೋಚನೆ ಮಾಡಿ ನೋಡಿ, ಒಂದು ದಿಢೀರಂತ ಆಲಿಕಲ್ ಮಳೆ ಬಿದ್ದಿದೆ, ಎಷ್ಟು ತೋಟಗಳು ಹೋಗ್ಬಿಟ್ಟಿದಾವ, ಎಷ್ಟು ಬಾಳೆ ಗಿಡಗಳು ಬಿದ್ದು ಹೋಗ್ಬಿಟ್ಟಿದಾವ ನೋಡಿ. ಜಮೀನು ಇಲ್ಲಿ ನೋಡಿ, ತಮಾಷೆ ಮಾರಿದಾರಲ್ವಾ ಅವ್ರ ಪಾಪ ತುಂಬಾ ಕಣ್ಣೀರು ಹಾಕ್ಬಿಟ್ರು. ನೋಡಿ ಸಾರಿ ಮೋಸ ಮಾಡಿಬಿಟ್ರು ಅಂತ ನಾನು ಹೇಳಿದೆ. ನಿಮ್ ಜಾತಕದಲ್ಲಿ ಗುರು ಚೆನ್ನಾಗಿದೆ, ನಿಮ್ದು ಅಂತ 1 ರೂಪಾಯಿ ತಿಂದವ್ರನ್ನು ಬಿಡೋದಿಲ್ಲ ಸಾರ್ ಅಂದೆ. ಏನೋ ಸಾರ್, ಇಷ್ಟು ಮೋಸ ಇರಬಾರ್ದು. ಕಲಿಯುಗಕ್ಕೆ ನೋಡಿ ನಿಮ್ಮಂಥವ್ರು ಮೋಸ ಮಾಡಬೇಕು, ಅನುಭವಿಸ್ಬೇಕು, ಕಣ್ಣೀರಿಡಬೇಕು ಅಂತ ನೀವು ನಂಬ್ತೀರಾ? ಅಲ್ಲೊಂದು ಎಡವಟ್ಟು ಮಾಡ್ಕೊಂಡು ಒಂದು ಕಡಿಮೆ ಅಂದ್ರೂ ಒಂದು 30-35 ಲಕ್ಷ ಕಳ್ಕೊಂಡಿದ್ದಾರೆ. ಈ ಬೆಟ್ಟಿಂಗ್ ಆ್ಯಪ್ ಅಲ್ಲಿ ಹೋಗ್ಬಿಟ್ಟು, ಕ್ರಿಕೆಟ್ ಬೆಟ್ಟಿಂಗ್ ಆ್ಯಪ್ ಅಲ್ಲಿ ಒಂದು 35 ಲಕ್ಷ ಬಂದು ದುಡ್ಡಲ್ಲಿ ಆಟ ಆಡಿರೋದು ಪುಣ್ಯಾತ್ಮ. ಅಲ್ಲಿಗೆ ಅಸಲೇ ಬಂದು ದಕ್ಕತ್ತಲ್ವಾ? ಆ ಅಸಲಿಗೂ 4 ದಾರಿ ಮಾಡಿ ಇಟ್ಕೊಂಡಿದ್ದಾರೆ. ಪ್ರಕೃತಿ ಬಿಡುತ್ತಾ? ಬಿಡುವುದಿಲ್ಲ. ನೆನ್ಪಿಟ್ಕೊಳ್ಳಿ, ಪ್ರಕೃತಿ ಮಾತೆ ಈ ನ್ಯಾಯ ದೇವತೆ ಪಟ್ಟಿ ಕಟ್ಕೊಂಡಿದೆ ಅಂತಾರೆ. ಖಂಡಿತ ಸಾಧ್ಯವಿಲ್ಲ. ಒಬ್ಬರು ಉಸಿರು ತಟ್ಟತ್ತಿದ್ರೆ ನೋಡ್ಕೊಂಡು ಸುಮ್ಮನಿದೆ ಅನ್ಕೊಂಡಿದ್ದೀರಾ? ಅದಕ್ಕೆ ನ್ಯಾಯ ದೇವತೆ ಇವನ್ ನ್ಯಾಯನ ಅಲ್ಲ, ಕಣ್ಣಕ್ಕೆ ಪಟ್ಟಿ ಕಟ್ಕೊಂಡು ಕಿವಿ ಕೇಳಿಸ್ಕೊತಿದೆ, ಮೂಗಲ್ಲಿ ಎಲ್ಲ ತನ್ನ ಮನೋಶಕ್ತಿಯಿಂದ ನೋಡ್ತಿದೆ ನ್ಯಾಯ ದೇವತೆ. ಕಲಿಯುಗಕ್ಕಿರೋದೇ ನ್ಯಾಯ ದೇವತೆ. ಅದೇ ಸತ್ಯ. ನನ್ನ ಮಾತು ಕೇಳಿ,
ಯಾರಿಂದಲೂ ತಪ್ಪಿಸ್ಕೋಬಹುದು. ಕರ್ಮದ ಏಟಿಂದ ತಪ್ಪಿಸ್ಕೋಬಹುದು, ಧರ್ಮದ ಏಟು ತಪ್ಪಿಸ್ಕೊಳಕ್ಕಾಗಲ್ಲ. ಧರ್ಮದ ಏಟಿಂದಲೂ ತಪ್ಪಿಸ್ಕೋಬಹುದು, ನ್ಯಾಯದ ಏಟಿಂದ ತಪ್ಪಿಸ್ಕೊಳ್ಳಲು ಆಗೋದಿಲ್ಲ. ಬಂದು ನನ್ನ ತಡೆ ತುಂಬ ಹೂ ಹಣ್ಣು. ಏನ್ರಿ ಅಂದ್ರು, ಸಾರ್ ನೋಡಿ ಸಾರ್ ಹಿಂಗಾಗಿದೆ, ನೀವು ಹೇಳಿದ್ರಿ. ಬಂದು ಗೊಳೋ ಅಂತ ಹತ್ಕೋಬಿಟ್ರು. ಸಾರ್ ನಮ್ಮ ಯಜಮಾನ್ರು ಹಿಂಗೆ ಮಾಡಿಕೊಂಡ್ರು, ನನ್ನ ಹೆಂಡತಿ ಹಿಂಗೆ ಮಾಡ್ಕೊಂಡಿದ್ದಾಳೆ, ಯಾವುದೋ ವ್ಯವಹಾರ ಮಾಡಿಬಿಟ್ಟು ಒಡವೆ ಅಡ ಇಟ್ಟು ಇನ್ನೊಂದಿಟ್ಟು ಅದು ಹೊರಟೋಯ್ತು. ಕೈಯಲ್ಲಿ 70 ಲಕ್ಷದಲ್ಲಿ 7 ಲಕ್ಷ ಉಳಿಸಿಕೊಳ್ಳಲು ಅವರ ಕೈಯಿಂದ ಬಿಟ್ಟಿಲ್ಲ. ನ್ಯಾಯ ದೇವತೆ ಬಿಡುತ್ತೆ. ಎಷ್ಟು ದೂರ ಓಡ್ತೀರಿ? ಈಗ ಜೀರ್ಣಿಸ್ಕೊಂಡಿರ್ಬೋದು ಮಕ್ಕಳೇ, ನಿಮ್ಮ ಮಕ್ಕಳಿಗಾದ್ರೂ ಹೊಡೆಯುತ್ತೆ, ನಿಮ್ಮ ಮೊಮ್ಮಕ್ಕಳಿಗಾದ್ರೂ ಹೊಡೆಯುತ್ತೆ. ಸಾಕ್ಷಿಯೇ ನಿಮ್ಮ ಕಣ್ಣು ಮುಂದ್ಗಡೆಯೇ. ಮಾಡಬಾರ್ದು ಮಾಡಿದ್ದ ಕಣೋ, ಆಗಬಾರ್ದಾಗ್ತಿದೆ ನೋಡು ಅಂತ. ಅದಕ್ಕೆ ಹೇಳ್ತಿರ್ತಾನೆ, ದಯಮಾಡಿ ತುಂಬ ಜನ ಬರ್ತಾರೆ ನನ್ನ ಹತ್ರ ಜಾತಕ ಕೇಳೋಕೆ. ಸಂಕಟ ಆಗುತ್ತೆ. ನನ್ನ ಮಗ ಬುದ್ಧಿವಂತಲ್ಲ, ನನ್ನ ಮಗ ವ್ಯವಹಾರಸ್ಥ ಅಲ್ಲ, ನನ್ನ ಮಗ ದುಡಿತಾ ಇಲ್ಲ, ನನ್ನ ಮಗ ದೊಡ್ಡ ಇಂಜಿನಿಯರ್ ಅಲ್ಲ, ನನ್ನ ಮಗ ದೊಡ್ಡ ಪ್ರೊಫೆಸರ್ ಅಲ್ಲ, ನಿಮ್ಮ ಮನೆ ಬಂಗಾರ ಆಗೋಗ ನಿಮ್ಮ ಮಗನಿಗಿಂತ ಒಳ್ಳೆಯವನೇ ಇಲ್ಲ. ಲೋಕಕ್ಕೆ ಇವತ್ತು ಬೇಕಿರೋದು ಪ್ರಾಮಾಣಿಕತೆ, ಒಳ್ಳೆತನ. ಇಂಥ ಹುಡುಗ ಎತ್ತಿದಿರ ಖುಷಿ ಪಡಿ. ಏನೇನೋ ಮಾಡಿ ಮೋಸ ಮಾಡಿ ಬದುಕ್ತಿದ್ದಾರೆ, ಚೀಟಿಂಗ್ ಮಾಡಿ ಬದುಕ್ತಿದ್ದಾರೆ, ಅಪ್ರಾಮಾಣಿಕತೆ, ಅನ್ಯಾಯ, ಅಧರ್ಮ, ಈ ಥರದ್ದು ಅನೀತಿ ಅಂತ. ಅಂಥದ್ರಲ್ಲಿ ನಿಮ್ಮ ಮಗ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಬದುಕ್ತೇನೆ. ಇದಕ್ಕಿಂತ ಆನಂದ ಏನ್ ಬೇಕು ಅಂತ ಒಳ್ಳೆ ಹುಡುಗನಿಗಿಂತ. ನನ್ನ ಮನೆ ಮಕ್ಕಳಿಗೆ ಅದನ್ನೇ ಹೇಳೋದು. ಅವರು ಹಾಗೆ, ನನ್ನ ಅಕ್ಕ ತಂಗಿ ಅವ್ರಿಗೆಲ್ಲ ನೀವು ಬುದ್ಧಿವಂತರಲ್ಲ, ಯಾಕೆ ಕೊರಗ್ತೀರಿ, ನಿಮಗೆ ವಿದ್ಯೆ ಇಲ್ಲ ಪರವಾಗಿಲ್ಲ, ಏನೂ ಗೊತ್ತಿಲ್ಲ ಪರವಾಗಿಲ್ಲ, ಮೋಸನೂ ಗೊತ್ತಿಲ್ರೇ ಅಮ್ಮಂದ್ರ. ನನ್ನ ತಮ್ಮನಿಗೂ ಅದನ್ನೇ ಹೇಳ್ತಿರ್ತೇನೆ. ಪುಣ್ಯಾತ್ಮ ನಾನು ನಿಮ್ಮನ್ನು ಪಡೆದಿರೋದಕ್ಕೆ. ನಿಮ್ಮಷ್ಟು ಒಳ್ಳೆಯವರಿಲ್ಲ, ಏನೂ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಜೊತೆಲಿ ಕುತ್ಕೊಳ್ಳೋಣ, ಏನೋ ಒಂದಷ್ಟು ಕೊಟ್ಟಿದ್ದಾನೆ ಹಂಚ್ಕೊಂಡು ತಿನ್ನೋಣ, ಕೊರಗಬೇಡಿ. ನಮಗೆ ವಿದ್ಯೆ ಇಲ್ಲೋಣ, ನಮಗೆ ಸ್ಟೇಟಸ್ ಇಲ್ಲ, ನಮ್ಗೆ ಶ್ರೀಮಂತಿಕೆ ಇಲ್ಲ, ನಾವು ಇಂಜಿನಿಯರ್ ಅಲ್ಲ, ನಾವು ಡಾಕ್ಟರ್ ಅಲ್ಲ, ಅವ್ಯಾವುದೂ ಬೇಕಿಲ್ಲ. ಬಂದಾಗ ನೋಡೋಣ. ನ್ಯಾಯವಿದೆ ನಿಮ್ಮ ಬಳಿ, ನೀವು ತುಂಬಾ ಒಳ್ಳೆಯವ್ರು, ನನ್ಗೆ ಅಷ್ಟು ಸಾಕು. ನನ್ನ ಮಕ್ಳಿಗೂ ಅದನ್ನೇ ಹೇಳ್ತೀನಿ. ಯಾಕೆ ಕೊರಗ್ತೀರಾ? ನಿಮ್ಮ ಹಾಗೆ ಹೆಸರು ತಗೊಳ್ಳಿಕ್ಕಾಗ್ಲಿಲ್ಲ, ನಿಮ್ಮ ಹಾಗೆ ಹೆಸರು, ನಿಮ್ಮ ಹಾಗಿದ್ದು, ಬಿಡಿ, ಬೇಕಿಲ್ಲ. ಎಲ್ಲರಿಗೂ ಕೊಡಲ್ಲ ದೇವ್ರು. ಒಬ್ರು ಕೊಟ್ರೆ 10 ಜನದ ಕಿತ್ತು ಕೊಟ್ಟಿರ್ತಾನೆ. ನೀವು ಯಾಕೆ? ತುಂಬಾ ಜನ ಇವತ್ತು ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು ಎಷ್ಟು ಒಳ್ಳೆ ಮಕ್ಕಳು ಇರ್ತಾರೆ, ಎಷ್ಟೊಳ್ಳೆ ಯಜಮಾನ ಇರ್ತಾನೆ, ಎಷ್ಟೊಳ್ಳೆ ಪತ್ನಿ ಇರ್ತಾಳೆ, ಎಷ್ಟೊಳ್ಳೆ ತಂದೆ ತಾಯಿ ಇರ್ತಾರೆ, ಎಷ್ಟೊಳ್ಳೆ ಅಣ್ಣ ತಮ್ಮಂದಿರು ಇರ್ತಾರೆ. ಇವತ್ತು ತಾಯಿನೇ ಮಗುಗೆ ಉಸಿರುಗಟ್ಟಿಸಿ ಸಾಯಿಸಿರುವಂತ ಪ್ರಸಂಗಗಳು ನೋಡ್ತಿದ್ದಾವೆ. ಮೊನ್ನೆನೂ ಯಾರೋ ಮೊಸಳೆ ತೊಟ್ಟಿಗೆ ಹಾಕ್ಬಿಟ್ಟಿದ್ದಾಳಂತೆ ಮಗುನ, 6 ವರ್ಷದ ಮಗುನ. ಎಂಥ ತಾಯಿನಪ್ಪ ರಾಮಚಂದ್ರ, ಎಂಥ ಕಲಿಗಾಲ ಬಂತಪ್ಪ. ಜಗಳಕ್ಕೆ ಕೋಪಕ್ಕೆ ತಗೊಂಡು ಹೋಗ್ಬಿಟ್ಟು ಮಗುನ ಮೊಸಳೆಗಳು ಓಡಾಡೋ ಜಾಗದಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಕ್ಕಪಕ್ಕದವ್ರ ಗಲಾಟೆ ಗೊತ್ತಾಗಿ ಹುಡುಕಾಡಿ ತೆಗೆದು ನೋಡೋಷ್ಟರಲ್ಲಿ ಮೊಸಳೆ ಅರ್ಧಂಬರ್ಧ ತಿಂದಾಕ್ಬಿಟ್ಟಿದೀಯಪ್ಪ. ಎಂಥ ಕಟುಕ ಹೃದಯವಪ್ಪ. ಒಂದು ತಾಯಿ ಕೂಡ ಕಟುಕಳಾಗ್ಬಿಟ್ಟಿದ್ದಾಳಪ್ಪ. ನಮಗಮ್ಮ ಅಂದ್ರೆ ಅವಳೇ ದೇವರು. ನಮಗಮ್ಮ, ಅವಳು ಹೊಟ್ಟೆ ಸಾಮಾನ್ಯ ಹೊಟ್ಟೆ ಅಲ್ಲ, ಬ್ರಹ್ಮಾಂಡ ಅದು. ಎಲ್ರಿಗೂ ಸೃಷ್ಟಿ ಕೊಡಲ್ಲ, ಎಲ್ರಿಗೂ ಮಗು ಆಗೋ ಶಕ್ತಿ ಕೊಡಲ್ಲ. ಅಂತ ಒಂದು ತಾಯಿ ಗರ್ಭ ಧರಿಸಿ ನವಮಾಸ ನಮ್ಮನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳೋ ಶಕ್ತಿ ಯಾರಿಗೂ ಕೊಡಲ್ಲ ಮಕ್ಕಳೇ. ಅಂತ ತಾಯಿಯೂ ಕಲ್ಲಾಗಿ ಬಿಡ್ತಾ ಇದ್ದಾಳೆ ರಾಮಚಂದ್ರ. ಇನ್ನು ನಾವು ಇನ್ನೇನೇನು ನೋಡಬೇಕು? ಇನ್ನೇನಿದೆ ನೋಡೋಕೆ? ಇದಕ್ ಮೀರಿದ ಏನನ್ನು ನೋಡ್ಬೇಕು? ಅಂತ ಗರ್ಭ ಧರಿಸುವ ತಾಯಿಯನ್ನು ಕೂಡ ಕೆಡಿಸುವಂತರು ಬೆದರಿಸಿ ಇನ್ನೊಂದು ಅನ್ನೋದು ಬಂದ್ಬಿಟ್ಟಿದೆ. ಅದು ಕೇಳಿದ್ವಿ. ಈಗ ಇದನ್ನೂ ನೋಡ್ಬಿಟ್ಟಿದ್ದೀವಿ. ಇನ್ನೇನು ಬೇಕು ಮಕ್ಕಳೇ? ಎಲ್ಲಿದೆ ಪ್ರಾಮಾಣಿಕತೆ, ನಿಜಾಯಿತಿ? ರಾಮಪ್ರಭುವೇ ಕಾಪಾಡಬೇಕು ಮಕ್ಕಳೇ. ಸಂಕಟ ಆಗ್ತಿದೆ, ಇರ್ಲಿ. ಕುಂಭ ರಾಶಿಗೆ ಅಂತ ಒಂದು ಪ್ರಾಮಾಣಿಕತೆಯ ಸಂಪಾದನೆ ಬರುತ್ತೆ. ಗುರು ಬಂದು ಪ್ರಾಮಾಣಿಕತೆ. ಶುಕ್ರನ ಮನೆಯಲ್ಲಿದ್ರು ಸೂರ್ಯನ ಭಾವದಲ್ಲಿರೋದನ್ನ ಆ ತೇಜಸ್ಸಿನಿಂದ, ಅದರಲ್ಲೂ ಈ ಒಂದು ಕಲಾ ಮಾಧ್ಯಮದ ಟೀಚಿಂಗ್ ಆಗಿದ್ದೀರಿ, ಜ್ಯೋತಿಷ್ಯ, ಪುರೋಹಿತ್ಯ, ಆಮೇಲೆ ಯಜ್ಞ, ಯಾಗ, ಹೋಮ, ಹವನ, ಜ್ಯೋತಿಷ್ಯ, ಆಗಮ, ವೇದ, ಈ ಥರದ ಒಂದು ವಿದ್ಯೆಗಳು ಕಲಿಸೋದು, ಇಲ್ಲ ಕಲಿತು ಮಾಡ್ತಿರೋದು, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಡಾನ್ಸ್ ಮಾಸ್ಟರ್, ಭರತನಾಟ್ಯ ಮಾಸ್ಟರ್, ಆಮೇಲೆ ಕಾನೂನು ಪಂಡಿತರು, ಲಾಯರು, ಆಮೇಲೆ ವಕೀಲಿಕೆ, ಪಬ್ಲಿಕ್ ಪ್ರಾಸಿಕ್ಯೂಟರ್, ಬಂಗಾರದ ಆಭರಣ ತಯಾರಕರು, ಮಾರಾಟಗಾರರು, ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥದ್ದಾಗುತ್ತೆ. ಸ್ವಂತ ಭೂಮಿ ಇಲ್ಲ ಮನೆ ಒಂದು ಮಾಡ್ಕೊಳ್ಳೋ ಯೋಗ ಲೀಸ್ಟ್ ಅಂದರೂ ಕೂಡ
ಒಂದು ಸಣ್ಣ ಜಾಗ ಆದ್ರೂ ತಗೊಳ್ಳೋ 600 ಅಡಿ 400 ಅಡಿ 1 ಸೆಂಟ್ ಆದ್ರೂ ತಗೊಳ್ಳೋ ಯೋಗ ಬರುತ್ತೆ. 440 ಅಡಿ ಒಂದು ಜಾಗ ಬರುತ್ತೆ. ಇಲ್ಲ ಮಾರಿ ಅದಕ್ಕಿಂತಲೂ ಚೆನ್ನಾಗಿರೋದು, ಇಲ್ಲ ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗತಕ್ಕಂಥ ಯೋಗ. ಸಂತೋಷ ಉಕ್ಕಿ ಹರಿಯುತ್ತದೆ. ಲಾಭಾಧಿಪತಿ ಧನಾಧಿಪತಿ ಸುಖ ಸ್ಥಾನದಲ್ಲಿರೋದ್ರಿಂದ ಸುಖವೃದ್ಧಿ. ಹೌದು, ಸುಖವೃದ್ಧಿ. ಅದು ಶುಕ್ರನ ಮನೆಯಲ್ಲಿ. ಶುಕ್ರ ಅಂದ್ರೆ ಏನು? ಒಳ್ಳೆ ಆಭರಣ, ಅಲಂಕಾರ, ಒಳ್ಳೆ ಬಟ್ಟೆ, ಒಳ್ಳೆ ಒಡವೆ, ಒಳ್ಳೆ ವಾಚು. ನಿಮ್ಮನ್ನು ನೋಡ್ತಿದ್ದೇ ಅದೇ ಒಂದಂದ. ಏನು ಗಾಂಭೀರ್ಯನಪ್ಪ ಅವ್ರನ್ನ ನೋಡ್ತಿದ್ರೆ, ಏನೋ ಒಂಥರ ಕಿಕ್ಕು, ಏನೋ ಒಂಥರ ನಶೆ. ಆ ಥರದ್ದು ಕರೆದು ಸನ್ಮಾನಗಳು. ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ, ಅದೊಂದಿರುತ್ತೆ. ಅಂದ್ರೆ ಎಲ್ಲರೂ 8 ಅವರ್ ದುಡಿಯೋ ಜಾಗದಲ್ಲಿ ನೀವು 12 ಅವರ್ 14 ಅವರ್ 16 ಅವರ್ ದುಡಿಯತಕ್ಕಂಥ ಯೋಗ. ಆಮೇಲೆ ಎರಡನೇದುಂಟು ವಿಶೇಷವಾಗಿ ವಾಹನ ಸೌಭಾಗ್ಯ. 4ನೇ ಮನೆ ಬಂದು ವಾಹನ, ಭೂಮಿ, ಮನೆ. ವಿಶೇಷ ವಾಹನ ಯೋಗ. ಒಂದು ಒಳ್ಳೆ ಗಾಡಿ ತಗೊಳ್ಳೋದು, ಲಕ್ಸುರಿ ಗಾಡಿ ತಗೊಳ್ಳೋದು. ನಿಮ್ಮ ಮಟ್ಟಕ್ಕೆ 20,000 TVS ಇಟ್ಕೊಂಡಿರೋರು 20,000 ಇಲ್ಲ ಅನ್ಕೋತೀನಿ, ಅದು 30-40 ಸಾವಿರ ಬಂದ್ಬಿಟ್ಟಿರ್ಬೇಕು. ಆ ಥರದವರು 1 ಲಕ್ಷದ ಗಾಡಿ ತಗೊಳ್ಳೋದು, 1 ಲಕ್ಷದವರು ಒಂದು ಕಾರ್ ತಗೊಳ್ಳೋದು, ಕಾರ್ ತಗೊಳ್ಳೋರು ಇನ್ನಷ್ಟು ಲಕ್ಸುರಿ ಕಾರ್ ತಗೊಳ್ಳೋದು. ಈ ಥರದ ಒಂದು ಯೋಗ. ಗ್ರಹ ಅನುಕೂಲ, ಭೂಮಿ ಯೋಗ, ಮನೆ ಯೋಗ ಅನುಕೂಲವನ್ನು, ಹಣವನ್ನು ಶೇಖರಿಸಿ ಸಂತೋಷ ಪಡುವಿರಂದ್ರೆ ಸ್ವಲ್ಪ ದುಡ್ಡು ಉಳಿತಾಯ ಆಗುತ್ತೆ. ಒಳ್ಳೆ ಉಳಿತಾಯದಲ್ಲಿ ಹಾಕಿ. ಅಲ್ಲಿಲ್ಲ ಹಾಕ್ಬೇಡಿ ಮಕ್ಕಳೇ. ನಿಮ್ ದುಡ್ಡು ಉಳಿಸ್ಬೇಕು, ನಿಮ್ಮ ಹತ್ರ ಒಂದು ಬೇಜಾರು ಮಾಡ್ಕೋಬೇಡಿ. ಒಂದು 10 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. 20 ತಿಂಗಳ ಚೀಟಿ ಹಾಕೊಳ್ಳಿ. ಮಿನಿಮಮ್ ಪ್ರತಿ ತಿಂಗಳು ನೀವು 50,000 ಕಟ್ಟಬೇಕಾಗುತ್ತೆ. 20% ಸೇವ್ ಆಗುತ್ತೆ. ಅಂದ್ರೆ ನೀವು ಕಟ್ಟೋದೇ 40,000. ಅಲ್ಲಿಗೆ 20 ತಿಂಗಳು ಕಟ್ಟೋದು 8 ಲಕ್ಷ. 2 ಲಕ್ಷವನ್ನ ಉಳಿತಾಯ. ಅಲ್ಲಿಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ 8 ಲಕ್ಷ ಕಟ್ಟಿ ನೀವು 10 ಲಕ್ಷದ ಚೀಟಿ ಬರುತ್ತೆ. MSIಯಲ್ಲೂ ಈ ಥರದ್ರಲ್ಲಿ ಹಾಕಿ 12 ಲಕ್ಷದ ಚೀಟಿ ಹಾಕ್ಬಿಡಿ. ಬ್ಯೂಟಿಫುಲ್. ಇಲ್ಲ 5 ಲಕ್ಷದ 3 ಚೀಟಿ ಹಾಕ್ಬಿಡಿ. ಈ ತರ ಮಾಡಿ. 20% ಸೇವ್ ಮತ್ತೆ ಬರುತ್ತೆ. ಅದ್ರ ಮತ್ತೆ ಚೀಟಿ ಹಾಕಿ ಅದೇ ತರ ಅದನ್ನೇ ವಿಭಾಗ ಮಾಡಿಬಿಟ್ಟು ನಿಮ್ಮ ದುಡ್ಡನ್ನೇ ಹಾಕ್ತಿದ್ರಿ. 20% ಯು ಆರ್ ಸೇವಿಂಗ್. ಮಿನಿಮಮ್ 18 to 20%. ಕೆಲವು ಚಿಟ್ಟಿಗಳಲ್ಲೂ ದೊಡ್ಡದಾಗ್ತಾ ಹೋಗ್ತಾ 25%, ಇನ್ನೂ ಕೆಲವು ದೊಡ್ಡದಾಗ್ತಾ 30% ಸೇವ್ ಆಗ್ತಕ್ಕಂಥದ್ದು ಇರುತ್ತೆ. ಕೆಲವು ತಿಂಗಳಲ್ಲಿ ಒಳ್ಳೆ ಆಕ್ಷನ್ ಹೋಗ್ಬಿಟ್ಟಿರುತ್ತೆ. ಹೌದು, 10 ಲಕ್ಷ ಚೀಟಿ ಹಾಕ್ತಿದ್ದೀರಿ ಅಂದ್ರೆ ತಿಂಗಳು 50,000 ಕಟ್ಟೋ ಜಾಗದಲ್ಲಿ 40,000, 2 ಲಕ್ಷ ಉಳಿಕೆ. ಅದನ್ನ ತಗೊಂಡೋಗಿ ಒಂದು ಫಿಕ್ಸೆಡ್ ಡೆಪಾಸಿಟ್ ಹೆಣ್ಣು ಮಕ್ಕಳ ಹೆಸರಿನಲ್ಲಿ, ಅಮ್ಮನ ಹೆಸರಿನಲ್ಲಿ, ಹೆಂಡತಿ ಹೆಸರಲ್ಲಿ, ಮಗಳ ಹೆಸರಿನಲ್ಲಿ ಫಿಕ್ಸೆಡ್ ಮಾಡಿ. ಒಂದು ಆನ್ಯೂಟಿ ಬಾಂಡ್ ಅಂತ ಒಂದಿದೆ. ಆನ್ಯೂಟಿ ಬಾಂಡ್ ಅಂತ 3 ವರ್ಷದ ಫಿಕ್ಸ್ಡ್ ಡೆಪಾಸಿಟ್ಗಿಂತ ಹೈಯೆಸ್ಟ್ ರಿಟರ್ನ್ ಕೊಡುತ್ತೆ ಅದು. ಆ ಥರದ್ರಲ್ಲಿ ಕೇಳಿ, ಬ್ಯಾಂಕ್ಗಳಲ್ಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಕೇಳಿ, ಅದರಲ್ಲಿ ಡೆಪಾಸಿಟ್ ಮಾಡಿ. ಒಳ್ಳೆ ರಿಟರ್ನ್ ಬರುತ್ತೆ. ಮತ್ತೆ ಈ ಚೀಟಿ ಬಂತಲ್ವಾ, ತೆಗೆದು ಇದನ್ನು ಫಿಕ್ಸೆಡ್ ಮಾಡಿ. ಇಲ್ಲ ಅದನ್ನೇ ಮತ್ತೆ ಚೀಟಿ ಹಾಕಿ, ಮತ್ತೆ 2 ಲಕ್ಷ ಉಳಿಸ್ಕೋತೀರಿ. ಅದೇ 10 ಲಕ್ಷವನ್ನ 8 ಲಕ್ಷ ಕಟ್ಟಿರೋದು 2 ಲಕ್ಷ ತಗೊಂಡೋಗಿ ಹಾಕ್ತಲೇ ಇದೀರಿ. 20 ತಿಂಗಳು ಅಂತ ಹೇಳ್ದ ಅಂದ್ರೆ ಯೋಚನೆ ಮಾಡಿ ನೋಡಿ. ಮತ್ತೆ 20 ತಿಂಗಳ ನಂತರ ಅದನ್ನು ತೆಗಿರಿ, ಇದನ್ನು ಇಟ್ಕೊಂಡು ಮತ್ತೆ ಚೀಟಿ ಹಾಕಿ. ಬ್ಯೂಟಿಫುಲ್ ರಿಟರ್ನ್ಸ್. ಈ ರೀತಿ ಯಾರ್ಯಾರು ಏನೋ ಹೇಳ್ತಾರೆ ಗೊತ್ತಿಲ್ಲದು, ಟ್ರೇಡಿಂಗು, ಸ್ಟಾಕ್ ಟ್ರೇಡಿಂಗು, ಇನ್ಯಾರ ಕೈಗೂ 2% ಕೊಡ್ತಾನೆ, 3%, 5% ಇಂಟ್ರೆಸ್ಟ್ ಕೊಡ್ತಾನೆ, ಆ ಥರ ಕೊಟ್ಬಿಡೋದು. ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡಿ. ವಿಚಾರಿಸಿ ಮಾಡಿ. ಒಳ್ಳೆ ಅನುಕೂಲ. ಕುಂಭರಾಶಿಯವರಿಗೆ ದುಡ್ಡು ಸೇವಿಂಗ್ಸ್ ಮಾಡ್ಲಿಕ್ಕೆ ಸ್ವಲ್ಪ ದೈವಾನುಗ್ರಹ ಕೊಡತಕ್ಕಂಥದ್ದಾಗುತ್ತದೆ. ಮಾಡಿಕೊಳ್ಳಿ. ಇನ್ನು ಒಳ್ಳೆ ಗುಣವಂತರಾಗ್ತೀರಿ. ಮಾತು, ಬುದ್ಧಿ, ಆಲೋಚನೆ ಶುಕ್ರನ ಮನೇಲಿ ಬಂದಿರೋದ್ರಿಂದ ಎಲ್ಲರೂ ನಿಮ್ಮನ್ನ ಗುಣವಂತ. ಇಂಥವ್ರ ಜೊತೆಲಿ ನಾವು ಗೆಳೆತನ ಮಾಡಬೇಕು. ಇಂಥ ಒಬ್ಬ ಮಿತ್ರ ಇರಬೇಕು, ಇಂಥ ಒಬ್ಬ ಸಂಗಾತಿ ಇರಬೇಕು, ಇಂಥ ಒಬ್ಬ ಅಧಿಕಾರಿ ಹತ್ರ ಕೆಲಸ ಮಾಡಬೇಕು, ಇಂಥ ಒಬ್ಬ ಗುರು ಹತ್ರ ಸೇವೆ ಮಾಡಬೇಕು, ಇಂಥ ಒಬ್ಬ ಅಣ್ಣ ನನಗೆ ಸಿಕ್ಕಿದ್ದಾನೆ, ಇಂಥ ಒಬ್ಬ ತಮ್ಮ ಸಿಕ್ಕಿದ್ದಾನೆ. ಈ ರೀತಿ ನಿಮ್ಮ ಗುಣ ಗೌಣವಾಗಿ ಅದ್ಭುತವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದಾಗುತ್ತೆ. ಅದಷ್ಟೇ ಅಲ್ಲ, ನಿಮಗೆ ಲಾಭಾಧಿಪತಿ ಬಂದು ವಿಶೇಷವಾಗಿ ಸುಖಭಾವದಲ್ಲಿರುವುದರಿಂದ ತಾಯಿ,
4ನೇ ಮನೆ ಬಂದು ತಾಯಿ. ತಾಯಿ ಮನೆಗೆ ಸಂಬಂಧಿತ ದೊಡ್ಡಮ್ಮ ಚಿಕ್ಕಮ್ಮ ಅವ್ರನ್ನ ಭೇಟಿ ಆಗೋದು, ಅವ್ರ ಜೊತೆ ಮಧುರವಾದ ಸಂಬಂಧ ಇಟ್ಕೊಳ್ಳೋದು, ದೊಡ್ಡಮ್ಮ ದೊಡ್ಡಪ್ಪ ಈ ತರ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರ ಕಡೆಯಿಂದ ಏನಾದ್ರೂ ಒಂದು ಆದರ ಪ್ರೀತಿ ಸ್ಥಿತಿ ಸಿಗತಕ್ಕಂಥದ್ದು, ತಾಯಿಗೆ ಸಂಬಂಧಪಟ್ಟಂತ ಒಡವೆಗಳು ವಸ್ತ್ರಗಳು ಏನಾದ್ರೂ ಸಿಗತಕ್ಕಂಥದ್ದು, ಅಮ್ಮ ಏನಾದ್ರೂ ಇದ್ದು ಆಕೆ ಹೆಸರಿನಲ್ಲಿ ಸ್ವಲ್ಪ ಆಸ್ತಿ ಪಾಸ್ತಿ ಇತ್ತು ಅಂದ್ರೆ ಆ ಆಸ್ತಿಯಲ್ಲೂ ಕೂಡ ನಿಮಗೆ ವಿಶೇಷವಾದಂಥ ಲಾಭವಾಗತಕ್ಕಂಥ ಶುಭ ಯೋಗ ಇರತಕ್ಕಂಥ ಪರಿಪೂರ್ಣವಾದಂಥ ವರ್ಷ. ಸ್ವಲ್ಪ ಅಕ್ಟೋಬರ್ 9ರಿಂದ ಫೆಬ್ರವರಿ 1ನೇ ವಾರದವರೆಗೂ ಸ್ವಲ್ಪ ಎಚ್ಚರಿಕೆ, ಯಾಕಂದ್ರೆ ಗುರು ವಕ್ರ ಆಗ್ತಾನೆ. ಅಲ್ಲಿಗೆ 3ನೇ ಮನೆ ನೋಡಿದಾಗೆ ಆಗ ಒಡ ಹುಟ್ಟಿದವ್ರ ಕಡೆ ಗಮನ ಇರಲಿ, ಜಾಗ್ರತೆ. ಒಡ ಹುಟ್ಟಿದವರು ಸ್ನೇಹಿತರು ಆತ್ಮೀಯರು ದೊಡ್ಡ ವ್ಯವಹಾರ ದೊಡ್ಡ ವ್ಯಾಪಾರ ದೊಡ್ಡ ಕೆಲಸ ಈ ರೀತಿಯ ವಿಚಾರದಲ್ಲಿ ಹೆಚ್ಚು ನೋವು ತಿಂತಕ್ಕಂಥದ್ದು ಆ ಸಂದರ್ಭದಲ್ಲಿರುತ್ತೆ. ಹುಷಾರಾಗಿರಿ. ಆಕಸ್ಮಿಕವಾಗಿ ಯಾತ್ರಾ ಸ್ಥಳ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಗಂಗಾ ಸ್ನಾನ, ಕಾಶಿ ಯಾತ್ರಾ, ರಾಮೇಶ್ವರ ಯಾತ್ರಾ, ಪರದೇಶ, ಚೆನ್ನಾಗಿ ದುಡ್ಡಿರೋರಿಗೆ ವಿದೇಶ ಯಾತ್ರೆ ಎಲ್ಲ ಮಾಡಿಸ್ತಾನೆ. ವಿದೇಶದಲ್ಲಿರೋ ಆತ್ಮೀಯರನ್ನ ಭೇಟಿ ಆಗ್ತಕ್ಕಂಥದ್ದು, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ದರ್ಶನ ಭಾಗ್ಯ, ಅಲ್ಲೇ ಉಳ್ಕೊಳ್ಳೋದು, ಟೂರು ಟ್ರಿಪ್ಸು ಇದೆಲ್ಲ ಹೋಗಿ ಬರ್ತಕ್ಕಂಥದ್ದು, ಅಂಥ ಜಾಗದಲ್ಲಿ ಭೂಮಿ ತಗೊಳ್ಳೋ ಯೋಗ ಇರುತ್ತೆ. ಲಾಭಾಧಿಪತಿ ನಿಮಗೆ ಸುಖಭಾವದಲ್ಲಿದ್ದು ಅಂದ್ರೆ ಒಂದು ಜಾಗ ತಗೋತೀವಿ. ಕೆಲವ್ರಿಗೆ ಇರುತ್ತೆ ಅಂತ ಊಟಿಯಲ್ಲಿ ತಗೋಬೇಕು ಒಂದು ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಅಲ್ಲಿ ಹೋಗಿರೋಣ, ಡಾರ್ಜಿಲಿಂಗ್ ಅಲ್ಲಿ ತಗೊಳ್ಳೋಣ, ಶಿಮ್ಲಾನಲ್ಲಿ ತಗೊಳ್ಳೋಣ, ಹಿಮಾಚಲ್ ಪ್ರದೇಶದಲ್ಲಿ ತಗೊಳ್ಳೋಣ, ಮಾಲ್ಡೀವ್ಸ್ ಅಲ್ಲಿ ತಗೊಳ್ಳೋಣ, ಲಕ್ಷದ್ವೀಪಲ್ಲಿ ತಗೊಳ್ಳೋಣ, ಗೋವಾನಲ್ಲಿ ತಗೊಳ್ಳೋಣ. ಕೆಲವರು ತುಂಬಾ ಆಗರ್ಭ ಶ್ರೀಮಂತರನ್ನ ನೋಡಿದ್ದಾನೆ. ಒಬ್ರು ಬಹುದೊಡ್ಡ ಮಾಧ್ಯಮ ದೊರೆ, ಅವ್ರದ್ದು ಒಂದು ಐಲ್ಯಾಂಡೇ ಇದೆ, ಒಂದು ಶಿಪ್ಪೇ ಇದೆ. ಡಿಸೆಂಬರ್ 15ಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಅವ್ರ ಇಡೀ ಕುಟುಂಬ ಹೋಗುತ್ತೆ ಆ ಶಿಪ್ಪಲ್ಲಿ. ಕಡಿಮೆ ಅಂದ್ರೆ ಒಂದು 200-300 ಜನ ಹೋಗ್ತಾರೆ. ಅಲ್ಲೇ ಹೋಗಿ ಉಳ್ಕೊಂಡು ಅವ್ರು ರಿಟರ್ನ್ ಬರೋದು ಯಾವಾಗ ಗೊತ್ತಾ? ನ್ಯೂ ಇಯರ್ ಪಾರ್ಟಿನೂ ಅಲ್ಲೇ, ಸಂಕ್ರಾಂತಿ ಪಾರ್ಟಿನೂ ಅಲ್ಲೇ, ಎಲ್ಲ ಮುಗಿಸ್ಕೊಂಡು ಪೊಂಗಲ್ ಮಾಡ್ಕೊಂಡು ಜನವರಿ ಎಂಡಲ್ಲಿ ರಿಟರ್ನ್ ಬರ್ತಾರೆ ಇಂಡಿಯಾಗೆ. ಒಂದು ಐಲ್ಯಾಂಡೇ ಕೊಂಡ್ಕೊಬಿಟ್ಟಿದ್ದಾರೆ ದ್ವೀಪವನ್ನ. ಅವ್ರ ಹತ್ರನೇ ಶಿಪ್ ಇದೆ, ಪ್ಲೇನ್ ಇದೆ, ಆ ಪಾರ್ಟಿ ಒಂದು ಕ್ರಿಕೆಟ್ ಟೀಮು ಇದೆ ಅವ್ರ ಹತ್ರ. ಅದು ಮುಟ್ಟಿದ್ದೆಲ್ಲ ಬಂಗಾರ ಅನ್ನತಕ್ಕಂಥ ಒಂದು ಭಾವ ಇದೆ. ಭಗವಂತ ಕೊಟ್ಟಿದ್ದಾನೆ ಕೆಲವರಿಗೆ ಅನುಭವಿಸೋ ಯೋಗ. ಕುಂಭರಾಶಿಗೂ ಆ ಥರದ್ದು ನಿಮ್ಮ ತಾಕತ್ತು ಶಕ್ತಿ ಸಾಮರ್ಥ್ಯ ಇದ್ರೆ ಆ ಥರದ್ದೇ ಒಂದು ಸಣ್ಣ ಸಣ್ಣ ಜಾಗ ಆದ್ರೂ ಒಂದು ರೆಸಾರ್ಟ್ ತಗೊಳ್ಳೋದು, ಒಂದು ವಿಲ್ಲಾ ತಗೊಳ್ಳೋದು, ಒಂದು ಅಪಾರ್ಟ್ಮೆಂಟ್ ತಗೊಳ್ಳೋದು, ಲಕ್ಸುರಿ ಫ್ಲಾಟ್ ತಗೊಳ್ಳೋದು, ಈ ಥರದ್ದೆಲ್ಲ ಮಾಡತಕ್ಕಂಥ ಒಂದು ಯೋಗ ಸುಯೋಗ ಇರತಕ್ಕಂಥದ್ದು ಇರುತ್ತೆ. ಹೆಚ್ಚು ಶ್ರಮವಿಲ್ಲದೆ ಲಾಭಾಧಿಪತಿಯೇ ಸುಖ ಇರೋದ್ರಿಂದ ನಾನೊಂದು ಹೇಳ್ಕೊಡ್ತೇನೆ. ಅದರಲ್ಲೂ ಶುಕ್ರನ ಮನೆಯಲ್ಲಿ ಗುರು ಇರೋದನ್ನ ಸ್ವಲ್ಪ ಬಂಗಾರದ ಮೇಲೆ ದುಡ್ಡು ಹಾಕಿ, ಭೂಮಿ ಮೇಲೆ ದುಡ್ಡು ಹಾಕಿ ಒಳ್ಳೆ ಲಾಭ ಮಾಡ್ತೀವಿ. ಒಂದೇ ವರ್ಷದಲ್ಲಿ 3 ವರ್ಷದಲ್ಲಿ ನೀವು ಹಾಕಿರೋ ದುಡ್ಡು ನೋಡಿ ನಿಮಗೆ. ಯಾಕಂದ್ರೆ ಇದಾದ ಮೇಲೆ ಮುಂದಿನ ವರ್ಷ ಮಾರ್ಚು ತಮಾಷೆ ಅನ್ಕೋತ್ರ ಶನಿ ಮೂಮೆಂಟ್ ಆಗ್ತಾನೆ ಧನಸ್ಥಾನಕ್ಕೆ, ಗುರುವಿನ ನಕ್ಷತ್ರದಲ್ಲೇ 6ನೇ ಮನೆ ನೋಡ್ತಾನೆ, 3ನೇ ಮನೆ ಸುಖಸ್ಥಾನವನ್ನು ನೋಡ್ತಾನೆ. ಗುರು ಬೇರೆ ಮತ್ತೆ ಮೇ 14ಕ್ಕೆ ಪಂಚಮ ಸ್ಥಾನಕ್ಕೆ ಬರ್ತಾನೆ. 100% ವಿಶೇಷ ಧನಲಾಭ, ವಿಶೇಷ ಧನಲಾಭ ಆಗಲೇಬೇಕು. ಭೂಮಿ ವಿಚಾರ, ನೀವು ಕೂಡಿಟ್ಟ ಹೆಸರು, ಕೂಡಿಟ್ಟ ಗೌರವ, ನಮ್ಮನ್ನು ಹುಡ್ಕೊಂಡು ಬಂದು ಪದವಿ ಪ್ರತಿಷ್ಠೆ ಸಂಘ ಸಂಸ್ಥೆ ಸನ್ಮಾನಗಳು ಮಾಡತಕ್ಕಂಥದ್ದಾಗುತ್ತೆ. ನಮ್ಮ ಸ್ಕೂಲಿಗೆ ಬನ್ನಿ ಸರ್, ನಮ್ಮ ಇನ್ಸ್ಟಿಟ್ಯೂಟಿಗೆ ಬನ್ನಿ ಸರ್, ನಮ್ಮ ಪ್ರವಚನ ಮಾಡಿ ಸರ್, ನಮ್ಮ ಮನೆಗೆ ಬನ್ನಿ ಸರ್, ಅತಿಥಿಯಾಗಿ ಬನ್ನಿ ಸರ್, ಗೆಸ್ಟ್ ಆಗಿ ಬನ್ನಿ ಸರ್. ಈ ರೀತಿ ಅದರಲ್ಲೂ ವಯಸ್ಸಾದ ಕುಂಭರಾಶಿಯವರಿಗೆ 60 ದಾಟಿರೋರಿಗೆ ಒಳ್ಳೆ ಯೋಗ, ಒಳ್ಳೆ ಹೆಸರು, ಆಕಸ್ಮಿಕ ಧನಲಾಭಗಳು. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಏನಾದರೂ ಹೆಜ್ಜೆ ಇಟ್ಟಿದ್ರೆ ಧೈರ್ಯವಾಗಿ ಹೆಜ್ಜೆ ಹಾಕಿ. ಅದರಲ್ಲೂ ಪ್ರಾಪರ್ಟಿ, ದೇವಸ್ಥಾನ, ಅನಾಥಾಶ್ರಮ, ವೃದ್ಧಾಶ್ರಮ, ಸ್ಕೂಲ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಫೌಂಡೇಶನ್ಸು, ಈ ಥರದ್ದೇನಾದರೂ ಮಾಡುವಂಥ ಯೋಜನೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ನಿಮಗೆ ಕೇಳದೆ ಯಾರ್ಯಾರೋ ಬಂದು ಟೈಅಪ್ ಆಗ್ತಾರೆ, ನಿಮಗೆ ದುಡ್ಡಿಗೆ ಸಹಾಯಕರಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ನಾವಿದ್ದೀವಿ ನಾವು ಮಾಡಿ ಅಂತ ಇದೆ. ಮೊನ್ನೆ ನಮ್ಮ ಗುರುಗಳು ಒಬ್ಬರಿಗೆ ಹೇಳಿದೆ, ನೀವು ಕುಂಭರಾಶಿ ಸರ್ ತುಂಬ ದೊಡ್ಡ ಪ್ರಾಜೆಕ್ಟ್ ಒಂದು ಬರುತ್ತೆ ಅಂದರೆ ಸುಮಾರು 100-150 ಎಕರೆ ಪ್ರಾಪರ್ಟಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಅವ್ರನ್ನ ಕರೆದು ನೀವು ದೇವಸ್ಥಾನ ಮಾಡಿ ಒಂದು 10 ಎಕರೆ ಕೊಡ್ತೇವೆ, ಫೌಂಡೇಶನ್ ಮಾಡಿ, ಅಲ್ಲೇ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಮಾಡಿ, ಗೋಶಾಲೆ ಮಾಡಿ ಅಂತ. ಇವ್ರು ಬೇಡ, ನನಗೆ ಇನ್ನೇನೋ ಬಂದ್ಬಿಡುತ್ತೆ ನನ್ನ ಪಾಡಿಗೆ ಅಂತ ನನ್ನ ಹತ್ರ ಓಡ್ ಬಂದಿದ್ರು.
ಗುರುಗಳೇ ಕುಂಭದ್ರೋಣ ಮಳೆ ಕುಂಭರಾಶಿಗೆ ಈ ಥರದ್ದು ಭೂಮಿ, ಹೆಸರು, ದೇವಸ್ಥಾನ, ಆಲಯ, ಆಗಮ ನೋಡಿ ಮಾಡಿ ಅವ್ರಾಗ ಕೊಡ್ತೀನಿ ಅಂತಿದಾರಲ್ವಾ. ಹೇಗೂ ಅಷ್ಟು ದೊಡ್ಡ ಲೇಔಟು, ಪ್ರಾಪರ್ಟಿ, ವಿಲ್ಲಾ ಪ್ರಾಜೆಕ್ಟು ಅಂತ ಮಾಡುವಾಗ ಒಂದಿಷ್ಟು ಜಾಗ ಈ ಥರ ವೈದಿಕವಾಗಿ ಬಿಡಬೇಕು ಅನ್ನೋದು ಗೌರ್ಮೆಂಟ್ ರೂಲ್ ಇದೆ, ಬಿಡ್ತಿದ್ದಾರೆ. ಸೊ ನಿಮಗೆ ಕೊಡ್ತಿದ್ದಾರೆ. ಆ ಥರದ್ದು ಒಂದು ದೇವಸ್ಥಾನ, ಆಲಯ, ಆಗಮ ಅನ್ನೋ ಒಂದು ಹೆಸರು, ಕೀರ್ತಿ, ಇನ್ನಷ್ಟು ವ್ಯಾಲ್ಯೂಯೇಷನ್. ಹೌದು ಸರ್, ವ್ಯಾಲ್ಯೂಯೇಷನ್ ಬಂದ್ಬಿಡುತ್ತೆ. ನೀವು ಒಪ್ಸಿ ಸರ್ ಗುರುಗಳನ್ನ ಅಂತ ಹೇಳಿದೆ. ಕುಂಭರಾಶಿಯೇ ಹೋಗಿ ಕೂಡಿ ಬಂದಾಗ ಯಾಕೆ ಬೇಡ ಅಂತೀರ? ನನಗೆ ಭಯ ಅಂತ. ಏನು ಭಯ ಇಲ್ಲ, ಕಳ್ಕೊಳ್ಳೋದೇನು ಇಲ್ಲ. ಅವ್ರಾಗ ಕೊಡ್ತಿದ್ದಾರೆ, ಅವ್ರಾಗ ನಿಲ್ಲಿಸ್ತಿದ್ದಾರೆ, ನೀವು ಅಲ್ಲಿ ನಿಂತ್ಕೊಂಡು ನಿಮ್ಮ ಪಾಡಿಗೆ ದೇವತಾ ಕಾರ್ಯ, ನಮ್ಮ ಪಾಡಿಗೆ ಆ ಪೂಜಾ ಕಾರ್ಯ, ವೈದಿಕ ಕೈಂಕರ್ಯ ಬರ್ತಿದೆ ಅಲ್ಲ. ಗುರು ಬೃಹಸ್ಪತಿಯ ಮನೇಲಿ ಬೃಹಸ್ಪತಿ ಭೃಗುವಿನ ಮನೇಲಿ ಬಂದ್ಬಿಟ್ಟಿದ್ದಾನೆ ತಾನಾಗಿ. ಆ ಹೆಸರು, ಆ ಕೀರ್ತಿ, ಆ ಗೌರವ ಯಾಕೆ ಬರಬೇಕು? ಹೇಗೆ ಬರಬೇಕು? ಇದು ಹೇಗೆ ಸಾಧ್ಯ? ಗುರು ಬದಲಾವಣೆಯಿಂದ ಮಾತ್ರ ಸಾಧ್ಯ. ತಮಾಷೆ ಅಂದ್ರೆ ಮೊನ್ನೆ 2 ಜಾತಕ ಮ್ಯಾಚ್ ಮೇಕಿಂಗ್ ಬಂದಿದೆ. ಗುರುಬಲ ಬಂದೈತಲ್ಲ, ಇನ್ನೇನಿದು ನೋಡೋದು? ಹೌದಾ ಗುರುಗಳೇ? ಮತ್ತೆ ಇಷ್ಟು ದಿನ ಕಿತಾಪತಿ ಮಾಡ್ಕೋತಿದ್ರಿ, ಕೊಡೋದಾ ಬೇಡವಾ, ಎಲ್ ಮದ್ವೆ, ಏನ್ ಮದ್ವೆ, ಎತ್ ಮದ್ವೆ ಅಂತ. ಗುರು ಬಂದ್ಬಿಟ್ಟಿದೆ ಅದ್ಭುತವಾಗಿ. ಬ್ಯೂಟಿಫುಲ್ ಆಗಿ ಬಂದ್ಬಿಟ್ಟಿದ್ದಾನೆ. ಒಬ್ಬರದು ಕರ್ಕಾಟಕ ರಾಶಿ, ಒಬ್ಬರದು ಮೇಷರಾಶಿ. ಮೇಷರಾಶಿಗೆ 2ನೇ ಮನೆ, ಕರ್ಕಾಟಕ ರಾಶಿಗೆ 11ನೇ ಮನೆ. ಆಗ್ಲೇಬೇಕು. ನೀವ್ ಯಾರು? ನಾನ್ ಯಾರು? ಮುಹೂರ್ತ ಇಡೋಕ್ ನಾನ್ ಯಾರು? ಆ ಮುಹೂರ್ತದಲ್ಲಿ ಮದುವೆ ಆಗೋಕ್ ಅವ್ರು ಯಾರು? ಭಗವಂತನಿಚ್ಛೆ. ಗುರು ನೋಡಿ, ಹುಡುಗ ಫಾರಿನಿಂದಲೂ ರಿಟರ್ನ್ ಬಂದ್ಬಿಟ್ಟಿದ್ದಾನೆ, ಹುಡುಗಿನೂ ಬಂದ್ಬಿಟ್ಟಿದ್ದಾಳೆ. 6 ತಿಂಗಳು ಟೈಮ್ ಇದೆ ಅವರಿಗೆ ಇಲ್ಲಿ ಇರ್ಲಿಕ್ಕೆ. ಎಲ್ರೂ ಒಪ್ಪಿದ್ದಾರೆ. ಇದ್ರಲ್ಲಿ ಸೆಂಟ್ರಲ್ ಕಾಜಿ ಕೆಲಸ ಏನಿದೆ ಮಾಡಿ ಗುರುಬಲ ಬಂದಿದ್ದಾನೆ. ಖುಷಿಯೋ ಖುಷಿ ಅವ್ರಿಗೆ. ಮೊನ್ನೆ ಒಂದು ತಾಯಿ ಜೀವ ನೋಡ್ಬೇಕು, ಬ್ಯಾಗು ತುಂಬಾ ಸೀರೆಗಳು. ಯಾಕೋ ಅವ್ವ, ಏನಕ್ಕೋ ಅವ್ವ ಅಂದ್ರೆ ನಿಮಗ್ ಗೊತ್ತಿಲ್ಲ ಗುರುಗಳೇ, ಕಾಣದಾಗಿ ಬಂದಿದ್ದೆ. ಹಾಗೇ ಆಗುತ್ತೆ ಅಂತ ಹೇಳಿದ್ರೆ ನೋಡಿ. ಮೊನ್ನೆ ನನ್ನ ಮಗ MBBS ಫಿನಿಶ್ ಮಾಡಿದ್ದಾನೆ ಗುರುಗಳೇ. ನಿಮ್ಮ ಆಶೀರ್ವಾದ, ನಾ ಹೇಳ್ದೆ ನನ್ನ ಆಶೀರ್ವಾದ ಅಲ್ಲ, ಅವನ ಜಾತಕ ಸುಮ್ಮನಿರವ. ದೊಡ್ಡ ಮಾತಿದು, ದೊಡ್ಡ ಮಾತು. ಈ ರೀತಿ ಮಾತಾಡಬೇಡಿ. ಇಲ್ಲ ಗುರುಗಳೇ ಅಂತ ಹೇಳಿ ಬ್ಯಾಗ್ ತುಂಬಾ ಸೀರೆಗಳು, ಫಲತಾಂಬೂಲ, ಉಡಿ ತುಂಬಿಸಿ ತಂದಿಟ್ಟು ಬಿಟ್ಟು ನಾನು ನನ್ನ ಮನೆಗೆ ಎತ್ಕೊಂಡು ಹೋಗಲ್ಲ ಮಕ್ಕಳೇ. ನಾನು ದುಡಿದಿದ್ದು ಸಾಕು. ಇವತ್ತಿಗೂ ನನ್ನ ಧರ್ಮಪತ್ನಿಯನ್ನು ನಾನು ನಿಮ್ಗೆ ಪರಿಚಯಿಸಲಿ ಇದೊಂದೇ ಕಾರಣಕ್ಕೆ. ಮೇಲ್ ಬಿದ್ದು ಅವಳಿಗೂ ಕಾಲಕ್ಕೆ ಬೀಳೋದು ಅಂತ ಹೇಳ್ಬಿಟ್ಟು. ಆಕಿನೂ ಒಂದು ದಿನ ಯಾಕ್ರಿ, ಏನ್ರಿ, ಯಾಕೆ ನನ್ನ ಕರ್ಕೊಂಡು ಹೋಗಲ್ಲ? ಇಲ್ಲಮ್ಮ. ಯಾಕೇನು ತರಲ್ಲ? ಇಲ್ಲಮ್ಮ. ಆಸೆಯಿಂದ ಒಂದು 2 ಹಣ್ಣು ತಗೋತಾನೆ. ಆದ್ರೂ ನನ್ನ ಸ್ಟಾಫ್ ಸುಮ್ಮನೆ ಇರೋಲ್ಲ. ತಗೊಂಡೋಗಿ ಅಂತಾರೆ. ಬೇಡಮ್ಮ, ನೀವು ಹಂಚ್ಕೊಳ್ಳಿ, ಬಂದಿರೋರು ಕೊಡಿ. ಬಂದಿದ್ದು ಕೊಟ್ಟು ಬಿಡಬೇಕು. ನಾವು ಕಷ್ಟಪಟ್ಟಿದ್ದೆ ನಮ್ಮ ಜೊತೆಲಿ ನಿಲ್ಲಲ್ಲ ಮಕ್ಕಳೇ. ಧರ್ಮಬದ್ಧವಾಗಿ ನೀವು ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಪ್ರತಿನಿತ್ಯ ಯಾರಾದ್ರೂ ಇಬ್ಬರಾದ್ರೂ ಈ ತರ ತಗೊಬಂದ್ಬಿಟ್ಟಿರ್ತಾರೆ. ಎಲ್ಲಿಗೆ ತಲುಪಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ನನ್ನ ಸ್ಟಾಫ್ ಇದ್ದಾರೆ, ತಲುಪಿಸ್ಬೇಡಿಮ್ಮ, ಕೊಟ್ಟುಬಿಡಿ. ರಾಮ ಇದ್ದಾನೆ ಸಾಕು. ಆ ಪ್ರೀತಿ, ಇದಕ್ಕೆ ಮೀರಿದು ಹೊರೆ ಇನ್ನೇನ್ ಬೇಕು? ಗುರು ಬಂದರೆ, ನನಗೂ ಗುರುಬಲ ಬಂದಿದೆ, ನಡೆಸಲೇಬೇಕು ತಾನಾಗಿ. ಅದು ಇನ್ನಷ್ಟು ನಮಗೆ ಜವಾಬ್ದಾರಿ ಹೆಚ್ಚಿಸ್ತಕ್ಕಂಥ ಒಂದು ಭಾವ ಅಂತ ಹೇಳ್ತೇವೆ. ಇನ್ನಷ್ಟು ಜವಾಬ್ದಾರಿ, ಇನ್ನಷ್ಟು ಪ್ರೀತಿ, ಬಾಧ್ಯತಾ ಅಂತ ಹೇಳ್ತವೆ. ಹೌದು, ನಿಮ್ಮ ಬಾಧ್ಯತೆ ನನ್ನದು. ಅಂಥದ್ದೊಂದು ಭಾವ, ಶಕ್ತಿ, ಫಲ ಕೊಟ್ಟಿರ್ತಕ್ಕಂಥ ಒಂದು ಯೋಗ್ಯತೆ. ಅಷ್ಟು ವಿಶೇಷ ಕುಂಭರಾಶಿಗೆ. ಚೆನ್ನಾಗಿದೆ, ಏನು ವರಿ ಮಾಡಬೇಡಿ. ಆರೋಗ್ಯ ಚೇತರಿಕೆ, ಮಾತು ಚೇತರಿಕೆ, ಉಲ್ಲಾಸ ಚೇತರಿಕೆ, ಇರುವ ಚಿಕ್ಕುಗಳನ್ನು ಬಿಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ನೆಮ್ಮದಿಯಾಗಿರ್ತೀರಿ, ಏನೂ ಯೋಚನೆ ಮಾಡಬೇಡಿ. ಶನಿ ಸ್ವಲ್ಪ ಕದಲಿಸ್ತಾನೆ, ಅದಕ್ಕೊಂದು ಸಣ್ಣದಾಗಿ ಏನು ಮಾಡಬೇಕು ಅಂತ ಹೇಳ್ತಾನೆ. ಒಂದು ಪುಟ್ಟ ಪರಿಹಾರ, ವಾಪಸ್ ಬಂದು ಮಾತೃ ದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ.
ನಿಮ್ಮ ಸೋದರನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಕ್ಕ ತಂಗಿ ತಮ್ಮ ಚೆನ್ನಾಗಿ ನೋಡ್ಕೊಳ್ಳಿ. ಅನ್ಯಾಯದ ಸಂಪಾದನೆ ಬೇಡ. ದೇವ್ರು ಕೊಡೋವಾಗ ಒಂದೊಂದು ಸಮಯ ಇದನ್ನು ಸೇರಿಸ್ಬಿಡ್ತಾನೆ, ಹೇಗೋ ತಗೊಂಡ್ಬಿಡೋಣ, ಹಚ್ಕೊಳ್ಳೋಣ, ಬೇಡ. ದೇವಿ ಇದ್ದಾಳೆ, ನೋಡ್ತಿದ್ದಾಳೆ. ಅಣ್ಣ ತಮ್ಮಂದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೇನಾದರೂ ಒಂದು ಮಾಡ್ತಾ ಇರಿ. ಪ್ರತಿ ಶನಿವಾರ ನಿಮ್ಮ ಕೈಯಲ್ಲಿ ಆಗಿದ್ದು ಒಂದು ಸ್ವಲ್ಪ ಮೂರು ರೀತಿಯ ತರಕಾರಿ, ಸೊಪ್ಪು, ಹೂವು, ಹಣ್ಣು, ಅಕ್ಕಿ, ಬೆಲ್ಲ, ಕೊಬ್ಬರಿ, ಬೇಳೆ, ಹಿಟ್ಟು, ಉಪ್ಪು, ಎಣ್ಣೆ ಈ ಥರದ್ದು ಸೇರಿಸ್ಬಿಟ್ಟು ಕೊಟ್ಟಿದ್ದಾನಲ್ವಾ ಹಂಚ. ಯಾರೋ ಬಡವರಿಗೆ, ವಾಚ್ಮೆನ್ನು, ಸೆಕ್ಯೂರಿಟಿಯೋ, ಆಚಾರ್ಯರಿಗೆ, ಗುರುಗಳಿಗೆ ಫಲತಾಂಬೂಲ ಇದ್ದಾಗ ಕೊಟ್ಬಿಡಿ ಮಕ್ಕಳು. ಇಲ್ಲದಿದ್ದಾಗ ಎಲ್ಲಿಂದ ಕೊಡೋದು? ನಮ್ಮ ಜೇಬಲ್ಲಿ 50 ರೂಪಾಯಿ ಇದೆ, ಒಂದು 5 ರೂಪಾಯಿ ಕೊಡಿ. 5 ರೂಪಾಯೇ ಇಲ್ಲ, 50 ರೂಪಾಯಿ ಎಲ್ಲಿಂದ ಕೊಡೋದು? 500 ರೂಪಾಯಿ ಇದೆ, 50 ರೂಪಾಯಿ ಕೊಡಿ, ಒಂದು ಭಾಗ ಕೊಡಿ. ಯಾರಾದರೂ ವಾಚ್ಮನ್ನು, ಸೆಕ್ಯೂರಿಟಿ, ಈ ಥರ ಕ್ಲೀನಿಂಗು, ಈ ಥರ ಕೆಲಸದಲ್ಲಿರ್ತಕ್ಕಂಥವರಿಗೆ, ಈ ಆಟೋ ಡ್ರೈವರ್, ಆಟೋ ಹತ್ತುತ್ತೇವೆ, ಟ್ಯಾಕ್ಸಿ ಡ್ರೈವರ್, ಒಂದು 10 ರೂಪಾಯಿ ಜಾಸ್ತಿ ಕೊಟ್ಬಿಡಿ. ಆಗುತ್ತೋ ಇನ್ನೂ ಒಂದು 50 ರೂಪಾಯಿ ಜಾಸ್ತಿ ಕೊಟ್ಬಿಡಿ. 150 ರೂಪಾಯಿ ಆಗಿದೆ, 10 ರೂಪಾಯಿ ಜಾಸ್ತಿ ಕೊಡಿ. ಅವ್ನು ತಿಂಡಿ ತಿನ್ನಲಿ, ಒಂದು ಕಾಫಿ ತೊಗೊಳ್ಳಿ. ಪುಣ್ಯಾತ್ಮ ದಿನಕ್ಕೆ 10 ಟ್ರಿಪ್ಪು, 15 ಟ್ರಿಪ್ಪು, ಏನು ತಿನ್ನೋ, ಎಲ್ಲಿ ಮಲಗುತ್ತನೋ, ಹೇಗೆ ಮಲಗುತ್ತನೋ, ಅವನ ಹೆಂಡತಿ ಅವರಮ್ಮ ಅವರಕ್ಕ ಹಿಂಗೆ ಕಾಯ್ತಿರ್ತಾರೆ. ಯಜಮಾನ್ರು ಗಾಡಿ ಎತ್ಕೊಂಡು ಹೋಗಿದ್ದೀರಾ ಡ್ರೈವಿಂಗಿಗೆ, ಹೌದಲ್ವಾ? ಯಾರೋ ಮನೆಗೆ ತಿಂಡಿ ತರಿಸ್ಕೊತೀರಿ, ಏನೋ ಒಂದು ಯಾವುದೋ ಒಂದು ಐಟಮ್ ತರಿಸ್ಕೊಂಡ್ರಿ, ಅವನೊಂದು ಡೆಲಿವರಿ ಬಾಯ್ ಬಂದ, ಒಂದು ವಾಚ್ಮನ್ ಬಂದ, ಅವ್ರಿಗೊಂದು ಹಣ್ಣು ಕೊಡಿ, ಕೊಟ್ಟಿದ್ದಾನೆ ಕೊಡಿ. ಇದು ಮಾಡಿ. ಇದ್ದಾಗ ಕೊಟ್ಟು ಬಿಡಿ, ಇಲ್ಲದಿದ್ದಾಗ ಪರಂಧಾಮನೇ ನಿಂತಿ. ಅದು ನಮ್ಮನ್ನು ಕಷ್ಟಕಾಲಕ್ಕೆ ಕಾಪಾಡುತ್ತದೆ. ಆಯ್ತು, ಒಳ್ಳೇದಾಗಲಿ ಅಂತ ಹೇಳ್ತಾ ದುಷ್ಟ ಮುಹೂರ್ತ, ದುಷ್ಟ ಸಮಯ ನೋಡ್ಬಿಡೋಣ. ಇವತ್ತು 11:50 ಬೆಳಗ್ಗೆಯಿಂದ ಮಧ್ಯಾಹ್ನ 12:44 ಹಾಗೂ ಸಂಜೆ 5:13 ಸಂಜೆ 6:17 ಇರತಕ್ಕಂಥ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ನೋಡ್ಕೊಳ್ಳಿ. ಮುಖ್ಯವಾಗಿ ತಾರಾಬಲ ಇರತಕ್ಕಂಥದ್ದು ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಆರುದ್ರ, ಪುಷ್ಯ, ಮಖ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಶತಭಿಷ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ವಿಶೇಷವಾದಂಥ ತಾರಾಬಲ ಇರತಕ್ಕಂಥ ಒಂದು ದಿನ. ಮುಖ್ಯವಾಗಿ ಭರಣಿ ನಕ್ಷತ್ರ ಅಲ್ವಾ, ಮೇಷರಾಶಿ ಚೆನ್ನಾಗಿದೆ. ಸ್ವಲ್ಪ ಬಂಗಾರ ತಗೊಳ್ಳೋದು, ಒಳ್ಳೆ ಮನೆ ಜಾಗ ಬದಲಾವಣೆ ಮಾಡ್ಕೊಳ್ಳೋದು, ಒಳ್ಳೆ ವ್ಯವಸ್ಥೆ ಇರತಕ್ಕಂಥ ಉದ್ಯೋಗ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಸುಯೋಗ ಇರತಕ್ಕಂಥ ದಿನ. ಇನ್ನು ವೃಷಭ ರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಅನಗತ್ಯ ಖರ್ಚು, ಅನಗತ್ಯ ಪ್ರಯಾಣ, ಅನಗತ್ಯ ಟೆನ್ಷನ್ನು, ತಂದೆ ತಾಯಿ, ಕುಟುಂಬ, ಮಕ್ಕಳು ಅನ್ನೋದು ತಂದಿಡ್ತಾನೆ. ಯಾರಾದರೂ ಆಚಾರ್ಯರಿಗೆ ಒಂದು ಪುಟ್ಟದಾಗಿ ಫಲತಾಂಬೂಲ ಕೊಟ್ಟುಬಿಡಿ. ಮಿಥುನ ರಾಶಿ ಸಮಾಧಾನಕರವಾಗಿರ್ತಕ್ಕಂಥ ದಿನ. ಲಾಭದಲ್ಲೇ ಶುಕ್ರ, ಲಾಭದಲ್ಲೇ ಚಂದ್ರ, ಲಾಭದಲ್ಲೇ ಸೂರ್ಯ ಇರೋದ್ರಿಂದ ಎಂಥ ದೊಡ್ಡ ಸಮಸ್ಯೆ ಬಂದರೂ ಕೂಡ ತೀರಿಸ್ಕೊಳ್ಳಿಕ್ಕೆ, ದಾರಿ ತೋರಿಸ್ಲಿಕ್ಕೆ ಅದ್ಭುತವಾದಂಥ ದಿನ. ಎಷ್ಟು ಜಟಿಲವಾದರೂ, ಕ್ಲಿಷ್ಟಕರವಾದರೂ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಅದ್ಭುತವಾದಂಥ ಒಂದು ದಿನ. ಇನ್ನು ಕರ್ಕಾಟಕ ರಾಶಿ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಂಬಂಧಿತ ಈ ಕೇಶಾಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಹಣ್ಣು, ಹೂವು, ಅಲಂಕಾರ, ಬೇಕರಿ, ಸಿಹಿ ತಿಂಡಿಗಳು, ಕಷ್ಟವಿಲ್ಲದೆ ದುಡಿಯುವಂಥ ಕೆಲಸಗಳು, ಕಸ್ಟಮರ್ ಸರ್ವಿಸ್, ಟೆಲಿಕಾಲಿಂಗ್, ಕಮ್ಯುನಿಕೇಷನ್, ಆ್ಯಕ್ಟಿಂಗು, ಡಾನ್ಸಿಂಗು, ಮ್ಯೂಸಿಕ್ಕು, ಪೇಂಟಿಂಗು, ಚಿತ್ರಕಲೆ, ಈ ರೀತಿಯ ವೃತ್ತಿ ಉದ್ಯೋಗ ಅಭಿವೃದ್ಧಿ. ಸಿಂಹರಾಶಿ ಮನೆಯಲ್ಲಿ ಒಂಥರ ಆನಂದ ಸಾಗರ, ಏನೋ ಒಂದು ಖುಷಿಯ ವಿಚಾರ, ಶುಭ ಸಮಾಚಾರ, ಶುಭ ಕಾರ್ಯ ನಡೆಯತಕ್ಕಂಥ ಸುಯೋಗ ಇರತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಕನ್ಯಾ ರಾಶಿ ಹೀಗೆ ಸ್ವಲ್ಪ ಖರ್ಚಿನ ದಿನ. ಅನಗತ್ಯ ಖರ್ಚುಗಳು ಮಾಡ್ಕೋತೀರಿ. ನೀವು ಮೊದಲೇ ಫ್ಯಾಷನ್, ಏನಾದರೂ ನಾವು ಫ್ಯಾಷನ್ ಕಲಿಬೇಕು, ಅಂದ ಕಲಿಬೇಕು, ಅಲಂಕಾರ ಕಲಿಬೇಕು, ಸಿಂಗಾರ ಕಲಿಬೇಕು, ಶೃಂಗಾರ ಕಲಿಬೇಕು, ಮಾತು ಕಲಿಬೇಕು,
ನಡವಳಿಕೆ ಕಲಿಬೇಕು, ಹೇಗೆ ಮಾತಾಡಬೇಕು, ಎಷ್ಟು ತೂಕದ ಮಾತಾಡಬೇಕು, ಎಲ್ಲಿ ಹೇಗೆ ಮಾತಾಡಬೇಕು ತಿಳ್ಕೋಬೇಕು ಅಂದರೆ ಕನ್ಯಾ ರಾಶಿಯನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಟಾಪ್ 3 ರಾಶಿಗಳಲ್ಲಿಯೇ ತುಂಬ ಒಂದು ತೂಕ, ಯೋಚನೆ, ಆಲೋಚನೆ ಮಾಡಿ ಮಾತನಾಡುವ ಅದ್ಭುತ ಶಕ್ತಿ ದೈವ ಕೊಟ್ಟಿರುತ್ತೆ. ಬುಧನ ಮೂಲ ತ್ರಿಕೋಣದ ಪರಮೋಚ್ಚ ಮನೆ ಅದು. ಅವರೊಂಥರ ತುಂಬ ಅಚ್ಚುಕಟ್ಟು, ತುಂಬ ಗಲಿಬಿಲಿಯೂ ಕೆಲವೊಂದು ವಿಚಾರದಲ್ಲಿ ಆಗ್ತಾರೆ, ಅದು ಬೇರೆ. ನೋಡಿ ಕಲಿಯೋದು ತುಂಬ ಇರುತ್ತೆ. ಬ್ಯೂಟಿ ಆಫ್ ಕನ್ಯಾ ರಾಶಿ. ಸೊ ಅಂಥ ಒಂದು ದಿನ ಚೆನ್ನಾಗಿದೆ. ಅನಗತ್ಯ ಖರ್ಚು, ಅನಗತ್ಯ ಮಾತು ಬೇಡ, ಅನಗತ್ಯ ಪ್ರಯಾಣವೂ ಬೇಡ. ತಾಯಿ ಆರೋಗ್ಯ ನೋಡ್ಕೊಳ್ಳಿ. ಸ್ವಲ್ಪ ತಲೆನೋವಿನಿಂದ ಬಳಲ್ತಕ್ಕಂಥದ್ದಾಗುತ್ತೆ. ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಳ್ಳಿ, ತೆಂಗಿನ ಎಣ್ಣೆ. ತುಲಾ ರಾಶಿ ಅವರಿಗೆ ಮದುವೆ ಯೋಗ, ಮನೆ ಯೋಗ, ಕುಟುಂಬ ಯೋಗ, ಮಾತುಕತೆ ಯೋಗ, ವೃತ್ತಿಯಲ್ಲಿ ಬದಲಾವಣೆ, ದೂರದ ಓದು, ದೂರದ ಕೆಲಸ, ದೂರದ ಜೀವನ, ದೂರದ ಪ್ರಯತ್ನ ಮಾಡ್ತಿದ್ರೆ ಯಶಸ್ಸುಂಟು. ವೃಶ್ಚಿಕ ರಾಶಿಗೆ ಸ್ವಲ್ಪ ಸೋದರಿ ವರ್ಗ, ಗಂಡನ ಅಕ್ಕ ತಂಗಿ, ಹೆಂಡತಿಯ ಅಕ್ಕ ತಂಗಿ, ಮನೆಯ ಜವಾಬ್ದಾರಿ, ಅತ್ತೆಯ ಜವಾಬ್ದಾರಿ, ಹಿರಿಯರ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿಯಿಂದ ಸ್ವಲ್ಪ ಬಳಲ್ತಕ್ಕಂಥದ್ದಾದರೂ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಅದ್ಭುತವಾದಂಥ ದಿನ. ಕಾಸ್ಟ್ಲಿ ವಸ್ತುಗಳನ್ನು ಹುಷಾರಾಗಿ ನೋಡ್ಕೊಳ್ಳಿ. ಮನೇಲಾಗುತ್ತಾ ಒಂದು ಪುಟ್ಟ ಲಾಕರ್ ಥರ ತಂದಿಟ್ಕೊಂಡು ಭದ್ರಪಡಿಸ್ಕೊಳ್ಳಿ. ಕನ್ಫರ್ಮ್ ಇನ್ಮೇಲೆ ಬಂಗಾರದ ಕಳ್ಳತನಗಳು ಜಾಸ್ತಿ ಆಗುತ್ತೆ, ಎಚ್ಚರಿಕೆ. ಬಂಗಾರ 1 ಲಕ್ಷ ಗ್ಯಾರಂಟಿ, ಎಚ್ಚರಿಕೆ. ಧನುಸು ರಾಶಿ ವಿಶೇಷವಾಗಿ ಚಂದ್ರ ಶುಕ್ರನ ಜೊತೆಲಿರೋದ್ರಿಂದ ಸಿಹಿ ಪದಾರ್ಥಗಳು, ಹೂವು, ಅಲಂಕಾರ, ಮದುವೆ, ಮಂಟಪಗಳು, ಪೌರೋಹಿತ್ಯ, ಆಚಾರ್ಯ, ಎಲ್ಲೆಲ್ಲೆಲ್ಲ ಶುಭ ಕಾರ್ಯಗಳಾಗುತ್ತೋ ಅಲ್ಲಿ ನೀವಿರ್ತಕ್ಕಂಥ ಸುಯೋಗ ಇರೋ ದಿನ. ಎಲ್ಲಿ ಶುಭ, ಎಲ್ಲಿ ಸಕ್ಸಸ್, ಎಲ್ಲಿ ಆನಂದ ನೀವಿರ್ತೀರಿ ಅಂತ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ. ಮಕರ ರಾಶಿ ಪ್ರಯಾಣಗಳಲ್ಲಿ ಯಶಸ್ಸು, ವ್ಯವಹಾರಗಳಲ್ಲಿ ಯಶಸ್ಸು, ಕಲಾ ಮಾಧ್ಯಮದಲ್ಲಿ, ಕಲಾ ವೃತ್ತಿಯಲ್ಲಿರತಕ್ಕಂಥವ್ರಿಗೂ ಯಶಸ್ಸು. ಕುಂಭರಾಶಿ ಅವರಿಗೆ ಭಾಗ್ಯೋದಯ, ತಂದೆಯಿಂದ ಸಹಕಾರ, ಸೋದರಿಯಿಂದ ಸಹಕಾರ, ಸಂಗಾತಿಯಿಂದ ಸಹಕಾರ, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಪ್ರಗತಿ, ಸರ್ಕಾರದಿಂದ ಸಹಕಾರ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ ಅಷ್ಟೇ, ಅಲಂಕಾರ, ಹೋಟೆಲು, ತಿಂಡಿ, ಟ್ರಾವೆಲು, ವೆಹಿಕಲು, ಬಂಗಾರ, ಬೆಳ್ಳಿ, ಆಭರಣ, ಇಂಟೀರಿಯರ್ಸು, ಈ ರೀತಿಯ ಒಂದು ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.